ಅಲ್ಲ ಹೇಳ್ಬಿಡಿ ದಯವಿಟ್ಟು ಪ್ಲೀಸ್. ಎರಡು ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡಿದ್ದಕ್ಕೆ. 2024 ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಒಂದು ವಿನ್ನಿಂದ ಶುರು ಮಾಡೋಣ, ಶುರುನೇ ಒಂದು ವಿನ್ನಿಂದ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ನ ನಮ್ಮ ಕ್ಲಿನಿಕ್ಗೆ ಕರ್ಕೊಂಡು ಬಂದಿದ್ದೀವಿ. ಇವತ್ತು ಎಂದಿನಂತೆ ನಮ್ಮ ಕೀರ್ತಿ ENT ಕ್ಲಿನಿಕ್ನ ಉತ್ತರಹಳ್ಳಿ ಮೇನ್ ರೋಡಲ್ಲಿರೋ ಪಾಕಶಾಲಾ ಹೆರಿಟೇಜ್ಗೆ ಶಿಫ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ನಮ್ಮ ಜೊತೆ ಇರುವ ಗೆಸ್ಟು ಯಾರಂದರೆ, ಇವರು ಸಿಂಪಲ್ ಬಾಯ್. ಗಂಡು ಮಕ್ಕಳಿಗೂ ಲವ್ ಆಗೋಷ್ಟು, ಗಂಡು ಮಕ್ಕಳಿಗೂ ಹೊಟ್ಟೆ ಕಿಚ್ಚಾಗುವಷ್ಟು ಹ್ಯಾಂಡ್ಸಮ್ ಆಗಬೇಕು. 3 ಮಕ್ಕಳ ತಂದೆ. ಎರಡು ಆಮೇಲೆ ಕರೆಕ್ಟ್ ಮಾಡ್ಕೊಳ್ಳೋಣ. 2 ಮಕ್ಕಳಂತೆ, 2 ಮಕ್ಕಳ ತಂದೆ. ನನ್ನ ವೈಫ್ ನನ್ನ ಪ್ರಶ್ನೆ ಮಾಡ್ತಾಳೆ, ಇನ್ನೊಂದು ಎಲ್ಲಿಂದ ಬಂತ ಅಂತ. 2 ಮಕ್ಕಳ ತಂದೆ, ಕಿರುತೆರೆಯ ಸೂಪರ್ ಸ್ಟಾರ್ ವಿಜಯ್ ಸೂರ್ಯ ಅವರು ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು. ನಿಮಗೆ ಮೊದಲನೇ ಪ್ರಶ್ನೆ ಏನಂದರೆ, ಅದಕ್ಕೆ ಕ್ಲಾರಿಟಿ ಕೊಟ್ಬಿಡಿ. 3 ಮಕ್ಕಳಲ್ಲ 2 ಮಕ್ಕಳು? 2 ಮಕ್ಕಳು. ಹೌದು, ಸಂತೂರ್ ಡ್ಯಾಡಿ ಅಂತ ಹೇಳ್ಬೋದು. ಸಂತೂರ್ ಡ್ಯಾಡಿನ. ಓ ನೈಸ್. ಫಸ್ಟ್ ಟೈಮ್ ಕೇಳ್ತಿರೋದು ಅಲ್ಲ, ಸಂತೂರ್ ಮಮ್ಮಿ ಅಂತ ಕೇಳ್ತಿದ್ರು, ಸಂತೂರ್ ಡ್ಯಾಡಿ. ನಾನು ಹೆಂಗೆ 2 ಮಕ್ಕಳು ಅಂತ ಹೇಳ್ಸೋದು ಇವ್ರ ಕೈಲಿ ಅಂತ ಯೋಚನೆ ಮಾಡಿ ರಾತ್ರಿ ಎಲ್ಲ 3 ಮಕ್ಕಳು ಅಂದರೆ ಅವರೇ ಬಾಯ್ ಬಿಡ್ತಾರೆ. ಓ ರಿವರ್ಸ್ ಸೈಕಾಲಜಿ. ಇಲ್ಲ ಚೈತ್ರ ಎರಡೇ ಅದು ನಮ್ದು. ಓ, ನನ್ನ ಮತ್ತೆ ನಿನ್ನ ಜೊತೆ ಸೇರಿ ಆಗಿರುವಂತ 2 ಬಯೋಲಾಜಿಕಲ್ ಕಿಡ್. ಹೇಳಿ, ಸ್ತ್ರೀಲಿಂಗ ಪುಲ್ಲಿಂಗ ಏನೇನು ಎಲ್ಲ ಹೇಳ್ಬಿಡಿ ಅದನ್ನು. ಇಲ್ಲ 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು, 2 ಗಂಡು ಮಕ್ಕಳ ತಂದೆ. ಅನ್ಫಾರ್ಚುನೇಟ್ಲಿ ಹೆಣ್ಣು ಬೇಕಿತ್ತು. ಓಕೆ, ಏನೋ ಭಗವಂತ ಕೊಟ್ಟಿದ್ನ. ಹಾಂ ಸೂಪರ್. ಸ್ವೀಕರಿಸ್ಬೇಕು. ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಹೆಣ್ಮಕ್ಳು ಕೊಡೋ ಭಾಗ್ಯ ಇಲ್ಲ ನಿಮಗೆ? ಇಲ್ಲ, ನಮ್ಮ ಅಣ್ಣಂಗೆ ಬರುತ್ತೆ. ಹೌದಾ? ಏನೋ ಒಟ್ಟು ಮನೇಲಿ ಯಾವುದೋ ಒಂದು ಫ್ಯಾಮಿಲಿ ಇದೆ 2 ಹೆಣ್ಮಕ್ಳು 2 ಗಂಡು ಮಕ್ಳು ಇದ್ದಾರೆ. ಸೂಪರ್. ವಿಜಯ್ ಸೂರ್ಯ ಅವರೇ, ಅಫಿಷಿಯಲಿ ವೆಲ್ಕಮ್ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು. ಏನಕ್ಕೆ ಫೇಮಸ್ ಆಗಬೇಕು ನಾನು ನಿಮ್ಮ ಚಾನಲಲ್ಲಿ ಇಂಟರ್ವ್ಯೂ ಮಾಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಫೋನ್ ಮಾಡಿ? ಯಾಕೆ? ಏನೋ ಸುಮ್ಮನೆ ಸ್ವಲ್ಪ ತುಂಬ ದಿವಸ ಆಯಿತು ಸೌಂಡ್ ಮಾಡಿರಲಿಲ್ಲ. ನಮ್ಮ ಇಂಡಸ್ಟ್ರಿಲಿ ಅವಾಗ ಶಬ್ದ ಮಾಡ್ತಿರ್ಬೇಕು, ಗಂಟೆ ಹೊಡಿಬೇಕು ಅಥವಾ ಏನೋ ಮಾಡಬೇಕು. ನಾನಂತೂ ರೀಲ್ಸ್ ಅಂತ ಆಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಅದಕ್ಕೆ ಯಾರೋ ಸೌಂಡ್ ಮಾಡೋಣ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ನಂದು ಒಂದು ಹಾಕಳಿ ಅಂತ. ಥ್ಯಾಂಕ್ಸ್ ಹಾಕೋದಕ್ಕೆ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ, ಈ ಗಂಡು ಮಕ್ಕಳು ಇಷ್ಟೊಂದು ಸುಂದರವಾಗಿರೋದು ಅಪರಾಧ ಅಂತ ಕೋರ್ಟ್ ಡಿಸೈಡ್ ಮಾಡಿದ್ರೆ ನಿಮಗೆ ಜೀವಾವಧಿ ಶಿಕ್ಷೆ ಸಿಗತ್ತೆ. ಇದು ನನಗೆ ಈ ಥರ ಅನ್ಸರ್ ಹುಡುಗಿರಿ ನಾನು ಮಾತಾಡಿದಾಗ ನಂಗೆ ಆ ಥರ ಫೀಲ್ ಕೊಡ್ತಿದ್ದೀರಿ. ಥ್ಯಾಂಕ್ ಯು. ಅದು ಒಳ್ಳೆ ಕಾಂಪ್ಲಿಮೆಂಟ್. ಓಕೆ, ಈ ಥರ ಜೀವಾವಧಿ ಶಿಕ್ಷೆ ಸಿಕ್ಕರೆ ಜೈಲಿಗೆ ಹೋಗಬೇಕು ಅಂದರೆ ಇದರ ತಪ್ಪಿತಸ್ಥರು ಯಾರು ಅಂತ ನೀವು ಹೇಳ್ತೀರಾ? ಏನೋ ಅಂಶ ಇದೆ. ಒಂದು ವಿಜಯ್ ಸೂರ್ಯ ಅಥವಾ ಇನ್ನೊಂದು ನಿಮ್ಮ ತಂದೆ ತಾಯಿ. ಯಾರು ಜೀವಾವಧಿ ಶಿಕ್ಷೆ ಅನುಭವಿಸ್ಬೇಕಿತ್ತು? ಅಯ್ಯೋ, ನಾ ಶಿಕ್ಷೆ ನಾನು ಅನುಭವಿಸ್ತೀನಿ, ಬಟ್ ಕಾರಣಕರ್ತರು ನಮ್ಮ ತಂದೆ ತಾಯಿ. ಹೌದು. ಓಕೆ, ಸೂಪರ್. ಎಲ್ಲ ಬಂದಿರೋದೇ ಅವರಿಂದ. ಇದೊಂಥರ ಶಿಕ್ಷೆ ನೀವು ಅನುಭವಿಸ್ತೀರಾ, ತಪ್ಪು ಮಾಡಿದ ಅವರು ಅಂತ? 100%. ಅವ್ರು ತಪ್ಪು ಮಾಡಿಲ್ಲ ಅಂದರೆ ಇದು ಇಲ್ಲಿ ಇರ್ತಾನೆ ಇರಲಿಲ್ಲ. ವಿಜಯ್ ಸೂರ್ಯ ಅವರ ತಂದೆ ತಾಯಿ ಮಾಡಿದ ತಪ್ಪಿನಿಂದ ಇವತ್ತು ವಿಜಯ್ ಸೂರ್ಯ ಅವತ್ತು ಇಲ್ಲಿ ಕೂತಿದ್ದಾರೆ. ಎಸ್. ಓಕೆ, ಫೈನ್. ಅದು ತಪ್ಪು ಸರಿನಾ ಪಾಪ? ಐ ಥಿಂಕ್ ತುಂಬ ಒಳ್ಳೆ ತಪ್ಪದು. ನೈಸ್. ಓಕೆ, ಇದೇ ಥರ ತಪ್ಪು ನೀವು ಮುಂದುವರಿಸಿ ಅಂತ ಹೇಳ್ತಾ ತಪ್ಪಾಯ್ತು. 2 ಮುದ್ದಾದ ತಪ್ಪುಗಳಾಗಿದೆ. ಎಸ್. ಓಕೆ, ಏನು ಹೆಸರು ಅವ್ರದ್ದು? ಮೊದಲನೇ ಒಂದು ಸೋಹನ್ ಸೂರ್ಯ ಅಂತ. ಸೋಹನ್ ಸೂರ್ಯ. ಎಸ್. ಎರಡನೇ ಒಂದು ಕಾರ್ತಿಕೇಯ ಸೂರ್ಯ ಅಂತ. ವೆರಿ ನೈಸ್. ಓ, ನಿಮ್ಮದು ಡಿಂಪಲ್ ಫ್ಯಾಮಿಲಿ ಅಲ್ಲ, ಸೂರ್ಯ ಫ್ಯಾಮಿಲಿ. ಬಟ್ ಇಬ್ಬರಿಗೂ ಇದೆ. ಓ, 2 ಮಕ್ಕಳಿಗೂ ಡಿಂಪಲ್ ಇದೆಯಾ? ನನಗೆ ಮೊನ್ನೆ ಯಾರೋ ಹೇಳ್ತಿದ್ರು, ನೀವೇನೋ ಜಾತಕ ಕೇಳಕ್ಕೆ ಹೋದಾಗ
ನೀನು ಮುಂದಕ್ಕೆ ಕೆಲಸಕ್ಕೆ ಹೋದಾಗ ನಿನಗೆ ಕೋ ಆರ್ಟಿಸ್ಟು ಡಿಂಪಲ್ ಇರೋರೇ ಇರಬೇಕು, ನೀನು ಮದುವೆ ಆಗೋ ಹುಡುಗಿನೂ ಡಿಂಪಲ್ ಇರೋರೇ ಇರಬೇಕು, ನಿನ್ನ ಮಕ್ಕಳು ಡಿಂಪಲ್ ಇರೋರೇ ಇದ್ದರೆ ಮಾತ್ರ ನಿನ್ನ ಬದುಕು ಚೆಂದ ಆಗಿರುತ್ತೆ ಅಂತ ಹೇಳಿದ್ರಂತೆ. ನೀವು ಅದನ್ನೇ ಫಾಲೋ ಮಾಡ್ತೀರಂತವ್ರು. ಮೊದಲನೇ ಪ್ರಶ್ನೆ ಅದು ಕರೆಕ್ಷನ್. ನಾನು ಜಾತ್ರೆ ಕೇಳೋಕ್ಕೆ ಹೋಗಿಲ್ಲ. ಒಂದು ಅದೇನೋ ಒಂದು ಕೋಇನ್ಸಿಡೆನ್ಸ್ ಆಗಿಬಿಟ್ಟಿದೆ. ನನಗೆ ರೆಕಗ್ನಿಷನ್ ಸಿಕ್ಕಿದ್ದು ಅಗ್ನಿಸಾಕ್ಷಿ ಸೀರಿಯಲಲ್ಲಿ, ಅದು ಅವ್ರಿಗೂ ಇತ್ತು, ನನ್ನ ವೈಫ್ಗೂ ಇದೆ, ನನ್ನ ಮಕ್ಳಿಗೂ ಇದೆ. ಅಗ್ನಿಸಾಕ್ಷಿ ಸೆಟ್ಟಲ್ಲಿ ನಮ್ಮ ಮ್ಯಾನೇಜರ್ಗೂ ಇತ್ತು. ಓ ಡಿಂಪಲ್. ನಿಮ್ಮ ಮದುವೆ ಮಾಡಿಸಿದ ಬ್ರೋಕರ್ಗೂ ಇತ್ತಾ? ಇಲ್ಲ, ಬ್ರೋಕರ್ ಇರಲಿಲ್ಲ. ಇದು ಡೈರೆಕ್ಟ್ ಫ್ಯಾಮಿಲಿ ಪುರೋಹಿತರಿಗಿತ್ತಾ? ಚೆಕ್ ಮಾಡಿಲ್ಲ, ಯಾಕೆಂದರೆ ಮದುವೆ ಆಗೋ ಟೆನ್ಷನ್ ಇದೆ. ನನ್ನ ಗಮನ ಎಲ್ಲ ಅಯ್ಯೋ ಮದುವೆ ಆಗ್ತಿದ್ದೀನಿ. ಓಕೆ, ಎಲ್ಲ ಥರ ಪ್ರಶ್ನೆಗಳು. ಸೂಪರ್. ಆಗ್ಬೇಕನ್ನೋ ಒಂದು ಉತ್ಸಾಹ, ಯಾಕೆ ಆಗ್ತಿದ್ದೀನಿ ಅನ್ನೋ ಭಯ ಎಲ್ಲ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಎಸ್. ವಿಜಯ್ ಸೂರ್ಯ ಹುಟ್ಟಿದಲ್ಲಿ ಬೆಂಗಳೂರು. ಬೆಳೆದಿದ್ದು ಬೆಂಗಳೂರು. ಕ್ವಾಲಿಫಿಕೇಷನು ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್. ವೆರಿ ನೈಸ್. ಡೇಟ್ ಆಫ್ ಬರ್ತು 07/09/1990. ವಾವ್, 90 ಬಾಯ್ ನೀವು. 90, ನಾವು 90 ಬಾರ್. ಅಭ್ಯಾಸ ಇದೆಯಾ? ಏನೋ ಅವಾಗ ಲೈಟಾಗಿ, ಬಟ್ ಅಷ್ಟೇನು ಎಂಜಾಯ್ ಮಾಡಲ್ಲ. ಓಕೆ, ಸ್ವಲ್ಪ ಸ್ಮೋಕ್ ತೊಗೊತೀರಾ? ಇಲ್ಲ ಬೇಡ, ಡಿಸ್ಕ್ಲೇಮರ್ ಹಾಕ್ಲಾ, ವಿಜಯ್ ಸೂರ್ಯ ಸ್ಮೋಕ್ ಮಾಡಲ್ಲ ಅಂತ ಹಾಕ್ಬಿಡ್ತೀನಿ. ಇಲ್ಲ ಹಂಗೇನಿಲ್ಲ, ಬೇಡ. ನಾವು ಕಲಾವಿದರು ಎಲ್ಲ ಅಭ್ಯಾಸ ಇಟ್ಕೋಬೇಕು, ಬಟ್ ಅದನ್ನ ಇದು ಸ್ಟಾಪ್ ಮಾಡ್ಕೋಬಾರ್ದು. ಸೊ ಹಂಗಾರೆ ಸ್ಮೋಕಿಂಗು ಅಭ್ಯಾಸ ಇದೆ? ಯಾಸ್. ಇಲ್ಲ, ಅದಕ್ಕೆ ಡಿಸ್ಕ್ಲೇಮರ್ ಆಗ್ತಿಲ್ಲ. ಸೀನ್ಗೆ ಇದ್ರೆ ಮಾಡ್ತೀನಿ, ಎಷ್ಟು ಸೀನ್ ಇದ್ರೆ ಮಾಡಿ. ಓ ವೆರಿ ನೈಸ್. SSLC ಪರ್ಸೆಂಟೇಜ್ ಎಷ್ಟು ವಿಜಯ್ ಸೂರ್ಯ? 69.95. ICC ಬೋರ್ಡ್, ಬೈ ದ ವೇ ICC ಬೋರ್ಡ್. ಓ ಮೈ ಗಾಡ್, ಹೌದಾ? ಸ್ಟೇಟ್ ಅಲ್ಲ, ಅದಕ್ಕೆ ಅದನ್ನ ಹೇಳ್ಕೋಬೇಕಿಲ್ಲ. ನಪ್ಪು ಕೊಡ್ತಾರೆ ಅವ್ರು. ICSEಲಿ 69. 69.5. ಸ್ಟೇಟ್ ಬೋರ್ಡಲ್ಲಿ 90 ತೊಗೊಳೋದು ಒಂದೇ, ICSEಲಿ 69 ತೊಗೊಳೋದು. PUCಲಿ ಅದು ಅಲ್ಲಿಗೆ ಹೋಗ್ಬಾರ್ದು. ಪಾಸ್ ಆದೆ ಅಂತ ಹೇಳಿ, ಪಾಸ್ ಆದೆ ಅಂದರೆ ಏನಾಯಿತು ಅಂದರೆ ನಮ್ಮ ಮನೇಲಿ ಪಾಸ್ ಆದೆ ಅಂತ ಹೇಳಿದೆ. ಮನೆ ರಿಯಾಕ್ಷನ್ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಏನು ಪ್ಯಾಡ್ಸು ಎಲ್ಲ, ಹೆಲ್ಮೆಟ್ಟು, ಗಾರ್ಡ್ಗಳು ಅಂತ. ಅಲ್ಲಿ ನೋಡಿದ್ರೆ ರಿವರ್ಸು ಎಲ್ಲ ಸೆಲೆಬ್ರೇಷನು, ಮಗ ಪಾಸ್ ಆಗ್ಬಿಟ್ಟ ಅಂತ. ನಾನು ನನ್ನ ಮೇಲೆ ವಾಪಸೇ ಇರಲಿಲ್ಲ ಹಿಂಗೆ. ಬಟ್ ಜಸ್ಟ್ ಒಂದು 50%. ಓ ನೈಸ್. ಸೊ ಅಲ್ಲಿಗೆ ಈ ಕಡೆ ಇಂಜಿನಿಯರಿಂಗು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಡಿಗ್ರಿನೂ ಇಂಟ್ರೆಸ್ಟ್ ಇರಲಿಲ್ಲ. ಈ ಒಂದು ಕಲೆ ಫೀಲ್ಡು, ಸಿನಿಮಾ ಫೀಲ್ಡ್ ಬಗ್ಗೆ ಆಸಕ್ತಿ ಇತ್ತು. ಅದೇ ನಮ್ಮ ತಂದೆ ಹೇಳಿದ್ರು ಹೋಗು ಫಿಲಿಪ್ ಸ್ಕೂಲ್ಗೆ ಅಂತ, ಅಲ್ಲದೆ ಶುರುವಾಯಿತು. ಯಾಕೆ ಅಂದರೆ ಈಗಿನ ಕಾಲದ ಮಕ್ಕಳಲ್ಲಿ, ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಈ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂತೆ ತುಂಬ ಮಕ್ಕಳಿಗೆ. ಅಷ್ಟೇ ಬರ್ತಿಲ್ವಂತ ಸಾಮಾನ್ಯ ಪ್ರಶ್ನೆನಾ? ಅಂದರೆ ನೀವೆಲ್ಲ ಸ್ಕೂಲ್ಗೆ ಹೋದಾಗ ನೀವು 69-79% ಅಂತ ಕೇಳಿದಾಗ ಭಯ ಆಗತ್ತೆ ನಮಗೆ. ಓ ಡೈಲಿ ಸ್ಕೂಲ್ಗೆ ಹೋಗಿ ಈಗೆಲ್ಲ ಅಟೆಂಡೆನ್ಸ್ ಇಲ್ಲ ಅಂದರೆ ಎಕ್ಸಾಮ್ಗೆ ಕೂಸಲ್ಲ. ಹೌದು. ಸೊ ಶಾರ್ಟೇಜ್ ಬೇರೆ ಇದೆಯಂತೆ. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಇರೋದಕ್ಕೆ ಅವರಿಗೆ ಏನು ಸಜೆಷನ್ ಕೊಡ್ತೀರಾ ನೀವು? ನನಗೆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಪನಿಷ್ಮೆಂಟ್ ಕೊಡೋರು ಸ್ಕೂಲಲ್ಲಿ. ಜಾಸ್ತಿ ಮಾತಾಡಿದ್ರೆ ಇಬ್ರು ಹುಡುಗಿರ ಮಧ್ಯೆ ಕೂಗ್ಸ್ಕೊರೋರು. ಎಷ್ಟು ಚಂದ ಅಲ್ಲ ಪನಿಷ್ಮೆಂಟ್ ಆದ ಅಂದರೆ ಅವಾಗ. ಈ ಜನ್ರೇಷನ್ ಅವ್ರಿಗೆ ಅದು ಪನಿಷ್ಮೆಂಟ್ ಅಲ್ಲ. ಆ ಪನಿಷ್ಮೆಂಟ್ನ ಎನ್ಫೋರ್ಸ್ ಮಾಡಿದ್ರೆ ಮೇ ಬಿ ಅಟೆಂಡೆನ್ಸ್ ಮೋರ್ ದೆನ್ 80 ಹಾಗೆ. ಆಮೇಲೆ ಇನ್ನೊಂದು ಸ್ಕೂಲು, ಹೈಸ್ಕೂಲು ಮತ್ತು ಈ ಪ್ರೈಮರಿನೇ ಹುಡುಗಿರು, ಹೆಣ್ಮಕ್ಳಿಗೆ ಒಂದು ಲಿಪ್ಸ್ಟಿಕ್ಕು, ಒಂದು ಐಲೈನರು ಫ್ರೀ. ಫುಲ್ ಪರ್ಸೆಂಟ್ ನಿಮ್ಗೆ ಸಿಗತ್ತೆ ಅಟೆಂಡೆನ್ಸ್. ಹೌದಾ? ಅದನ್ನ ಹಾಕೊಳಕ್ಕೆ ಬರ್ತಾರೆ ಹುಡುಗರು, ಅದನ್ನ ನೋಡಕ್ಕೆ ಬರ್ತಾರೆ ಅಟೆ. ನಿಮ್ಮ ವೈಫು ಅದೇ ಭಾಗ್ಯ ತೊಗೊಂಡು ಓದಿದ್ದ? ಇಲ್ಲ, ನನ್ನ ವೈಫ್ ಆ ಭಾಗ್ಯ ತಗೊಳ್ಳಿಲ್ಲ, ಅದಕ್ಕೆ ನಾನು ಮದುವೆ ಆಗಿದ್ದು. ನಮ್ಮ ವೃತ್ತಿಲಿ ಬರೀ ಅದೇ ನೋಡಿ 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 ಸ್ವಲ್ಪ ನಿಜವಾದ ಮುಖ ನೋಡೋಕ್ಕೆ ಆಸೆ ಪಟ್ಟು. ಓಕೆ, ಈಗ ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಒಂದು ದೇಶಭಕ್ತಿ ಗೀತೆಯಿಂದ ಶುರು ಮಾಡೋಣ. ವಿಜಯ್ ಸೂರ್ಯ ಅವರ ಕಂಠ ಸಿರಿಯಲ್ಲಿ ಒಂದು ದೇಶಭಕ್ತಿ ಗೀತೆ ನಿಮಗಾಗಿ. ದೇಶಭಕ್ತಿ ಗೀತೆನ? ಇಲ್ಲ ಭಾವಗೀತೆ ಹೇಳ್ತೀರಾ? ಇಲ್ಲ, ಯಾವ ಗೀತೆನೂ ನಮ್ಗೆ ಬರಲ್ಲ. ಹಂಗೆ ತುಂಬ ತುಂಬ ಭಕ್ತಿಯಿಂದ ಕೇಳ್ತೀವಿ. ಐಟಮ್ ಸಾಂಗು ನಮ್ಮ ಆಡಿಯನ್ಸ್ ಸೂಟ್ ಆಗಲ್ಲ. ಈ ಗೀತೆಯಿಂದ ಬೇರೆ ಏನಾದ್ರು ಮಾಡಬಹುದಾ? ನನಗೆ ಜನಕ್ಕೆ ಹೇಳ್ಬೇಕಾಯ್ತು ನಿಮ್ಗೆ ಏನೇನು ಬರಲ್ಲ ಅಂತ ಕೇಳಬೇಕು. ಓಕೆ, ಮತ್ತೆ ಅದನ್ನ ಮುಂಚೆನೇ ಡೈರೆಕ್ಟಾಗಿ ಹೇಳ್ಬಿಡಿ. ನನಗೆ ಬರೋದು ಒಂದೇ, ಒಂದು ಪಾತ್ರ ಕೊಡಿ, ಆ ಪಾತ್ರನ ನಾನು ನಿಭಾಯಿಸ್ತೀವಿ ನೈಸ್ ತಕ್ಕ ಮಟ್ಟಿಗೆ. ಈ ಮಿಮಿಕ್ರಿ ಮಾಡೋಕ್ಕೆ ಬರಲ್ಲ ನನಗೆ. ಆಮೇಲೆ ಈಗ ನೀವು ಮಾಡ್ತಿದ್ರಲ್ಲ ಆ್ಯಂಕರಿಂಗ್, ಸ್ವಲ್ಪ ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತೀನಿ. ಅದು ಬಿಟ್ಟರೆ ತುಂಬ ಕಮ್ಮಿ, ಲಿಮಿಟೆಡ್ ನಂದು ಕಲೆ, ಬಟ್ ಅದರಲ್ಲಿ ನಾನು ತುಂಬ ಶಾರ್ಪ್ ಮಾಡ್ಕೋತೀನಿ. ಓಕೆ, ಸೊ ಯಾವ್ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ವಿಜಯ್ ಸೂರ್ಯ? ಯಾವುದ್ರಲ್ಲೂ ಇಲ್ಲ.
2 ಮಗು ಅಂದರೆ ಅದು ಹೇಳ್ಕೊಡ ನ್ಯಾಚುರಲ್ ಆಗಿ ಬರುತ್ತೆ ಎಲ್ಲರೂ. ಅಲ್ಲ, ನಾನು ಮಗುನ ಆಡ್ಸೋದ್ರಲ್ಲಿ ಎಕ್ಸ್ಪರ್ಟು ಅಂತ ಕೇಳಿದೆ. ನನ್ನ ಮೇಲೆ ಹಣೆ ಇಟ್ಟು ಎಕ್ಸ್ಪರ್ಟ್. ಓಕೆ, ಆಡಿಸ್ತೀರಲ್ವಾ, ಟೈಮ್ ಪಾಸ್ ಮಾಡಿಸ್ತೀರ? ಹಾಂ, ಚೆನ್ನಾಗಿ ಆಮೇಲೆ ಒಂಟೆಗೆ ಆಡಿಸ್ತೀನಿ. ಈಗ ಒಂದು ಗೇಮ್, ನಿಮಗೆ ಕಾಮನ್ ಸೆನ್ಸ್ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀರಿ. ಇಲ್ಲ, ಹಾಗೇನಿಲ್ಲಪ್ಪ. ಸಮಯಕ್ಕೆ ತಕ್ಕಂಗೆ ನಮ್ಮ ಸೆನ್ಸ್ಗಳು ವರ್ಕ್ ಆಗುತ್ತೆ. ಹೌದಾ? ಕೆಲವೊಂದು ತುಂಬ ಸಿಂಪಲ್ ಆಗಿರೋ ಪ್ರಶ್ನೆಗಳನ್ನ ಕೇಳ್ತೀನಿ, ಅದನ್ನ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ. ನೀವು ಮ್ಯಾಥಮೆಟಿಕ್ಸಲ್ಲಿ ಓಕೆನಾ? ಅಲ್ಲ, ವೆರಿ ಬ್ಯಾಡ್. ನಮಗೆ ಅದಕ್ಕೆ ಕಮರ್ಷಿಯಲ್ಸ್ ನಾನು ಇದ್ರಿಗೂ ಮಾತಾಡೋಕ್ಕೆ ಬರಲ್ಲ. ನನ್ನ ಮತ್ತೆ ತಾಯಿ ಮಾತಾಡ್ತಾರೆ. ಓ ಹೌದಾ? ಹೌದು. ತುಂಬ ಈಸಿ. ಕೂಟೋದು ಕಳೆಯೋದು ಬರೋದು ನಿಮಗೆ? 10 + 10 20. ಅದೆಲ್ಲ ಗೊತ್ತು. 0 ಇರೋದು ಈಸಿ. ಹಾಂ, ಅದೇ ನೀವು ಎಲಿಜಿಬಿಲಿಟಿ ಇದೀರಾ ಇಲ್ವಾ ಅಂತ ಒಂದು ಚಿಕ್ಕ ಟೆಸ್ಟ್ ಮಾಡ್ತೀನಿ. ಬರೀ ++ ಹೇಳ್ಕೊಂಡು ಹೋಗೋದು ಅಷ್ಟೇ. ಓಕೆನಾ? ಸರಿ. 2040 + 40 ಎಷ್ಟು? 2040 + 40 2018 + 10 2090 + 10 3000 ಅಷ್ಟೇ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ಪ್ರಶ್ನೆಗೆ ನೀವು ನಿಮ್ಮ ಹೆಂಡತಿ ಇಬ್ಬರು ಮನೇಲಿ ಕ್ಯಾಲ್ಕುಲೇಟ್ ಮಾಡಿ ಒಂದ್ಸಲಿ ಇಂಟರ್ವ್ಯೂ ನೋಡ್ಬೇಕಾದ್ರೆ. 2040 + 40 ಹಾಂ ಕರೆಕ್ಟ್. 2080 ಕರೆಕ್ಟ್. 80 ಪ್ಲಸ್ 10 + 10 2090 + 10 3000 ಅಷ್ಟೇ. ನಾನು ತಪ್ಪು ಅಂತ ಹೇಳ್ತಿದ್ದೀನ? ಇಲ್ಲಪ್ಪ, ನಾನು ತಪ್ಪು ಅಂತ ಹೇಳೇ ಇಲ್ಲ. ICC ಬೋರ್ಡ್, ಬೈ ದ ವೇ, ICC ಬೋರ್ಡ್. ಓ 2100 ಎಲಿಜಿಬಿಲಿಟಿ ಕ್ರೈಟೀರಿಯಾ 2100. ಕ್ಷಮೆ ಇರಲಿ. ಓಕೆ. ಸದ್ಯ ಪಾಸ್ ಆದ್ಮೇಲೆ ಸೆಕೆಂಡ್ ಪಿ ಮ್ಯಾಥ್ಸ್. ಸೊ ವಿಜಯ್ ಸೂರ್ಯ ಅವ್ರದ್ದು ಅರೇಂಜ್ ಮ್ಯಾರೇಜಾ? ಇನ್ನೂ 100 ವರ್ಷದ ಬಾಡಿ ಬದುಕಿ ಚೆನ್ನಾಗಿರಿ, ಅದೇ ಹೆಂಡ್ತಿನ ಜೊತೆನೇ ಖುಷಿಯಾಗಿರಿ. 100%. ಸೈಟ್ ಸೀಯಿಂಗ್ ಎಲ್ಲ ಮಾಡ್ತೀರಾ? ಟ್ರಿಪ್ ಹೋದ್ರೆ ನೀವು? ನಂಗೆ ಅದು ಇಂಟ್ರೆಸ್ಟ್ ಇಲ್ಲ. ಒಂಚೂರು ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಅದೇ ಬೇರೆ ಪ್ರಶ್ನೆ, ಇದೇ ಬೇರೆ ಪ್ರಶ್ನೆ. ಅದೇ ಹೇಳ್ತಾ ಇರೋದು. ಇಂಟ್ರೆಸ್ಟ್ ಇಲ್ಲ. ಅಟ್ಲೀಸ್ಟ್ ಕಾಫಿ ಕುಡಿತೀರಾ? ಕಾಫಿ ಕುಡಿತೀನಿ. ಹೌದಾ? ಐ ಲೈಕ್ ಕಾಫಿ, ಫಿಲ್ಟರ್ ಕಾಫಿ. ಟ್ರಿಪ್ಗೆಲ್ಲ ಹೋದಾಗ ಸೈಡಲ್ಲಿ ಮನೆ ಊಟ ಬಿಟ್ಟು ಕಾಫಿ ಕುಡಿತೀರಾ ಅಂತ? ಇಲ್ಲ, ಮನೇಲಿ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಫಿಲ್ಟರ್ ಕಾಫಿ ಮಾಡಿಕೊಡ್ತಾರೆ. ಹೌದಾ? ಶೂಟಿಂಗ್ ಹೋದಾಗಲೂ ಮನೆಯಿಂದ ಒಂದ್ಸಲ ಕಾಫಿ ತೊಗೊಂಡು ಹೋಗ್ತೀನಿ, ಒಂದೇ ಕುಡ್ಕೊಂಡು ಹೋಗೋಣ. ನಮ್ಮ ಪಾಕಶಾಲಾ ಕಾಫಿ ಕುಡೀರಿ, ಚೆನ್ನಾಗಿರೋ. ಟ್ರೈ ಮಾಡೋಣ. ತೊಗೊಂಬನ್ನಿ ಸರ್. ಥ್ಯಾಂಕ್ ಯು. ಇದು ನೋಡಿದ್ರೆ ನಮ್ಮ ತಂದೆ ಜ್ಞಾಪಕ ಬರ್ತಾರೆ. ಹೌದಾ? ಅವರು ತುಂಬ ಕಾಫಿ ಕುಡಿತಿದ್ರಾ? ನಮ್ಮ ತಂದೆ ಅಭ್ಯಾಸ ಆಗೈತೆ ನನಗೆ. ಚಿಕ್ಕ ವಯಸ್ಸಲ್ಲಿ ಬಜಾಜ್ ಚೇತಕಲ್ಲಿ ಕರ್ಕೊಂಡು ಹೋಗೋರು. ಹಾಂ. ಈ ಕಾಫಿನ ಸ್ವಲ್ಪ ಇದರಲ್ಲಿ ಕುಯ್ದುಬಿಟ್ಟು ಮಗನೇ ಅಂತ ಕೊಡೋರು. ನಾನು ಅದೊಂದು ಕುಡಿಯೋಕ್ಕೋಸ್ಕರ ಅವ್ರ ಹಿಂದೆ ಡ್ಯಾಡಿಗೆ ಅಂತ ಟೀ ಮಾಡಲ್ಲ ಮನೇಲಿ? ಟೀ ಒಂದೊಂದ್ಸಲ, ಬಟ್ ಕಾಫಿ ಮೇನ್. ಹಾಂ, ಹೇಗಿದೆ? ಕಾಫಿ ಪ್ರಿಯರು, ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲ ಕಾಫಿ ಪ್ರಿಯರು. ನಮ್ಮನೇಲೂ ಅಷ್ಟು ಕಾಫಿ ಫಿಲ್ಟರ್ ಕಾಫಿ. ಫಿಲ್ಟರ್ ಕಾಫಿ. ಹೌದೌದು. ಕೆಲವೊಂದು ಇನ್ಸ್ಟೆಂಟ್ ಕಾಫಿ ಎಲ್ಲ ಆಗಲ್ಲ, ಮೈಯೆಲ್ಲ ಹುರಿದು. ಹೌದು ಎಕ್ಸಾಕ್ಟ್. ಹೆಂಗೆ ಅಂದರೆ ಅದ್ರ ಬದಲು ಕಾಫಿ ಪುಡಿ ಬಾಯಿಗೆ ಹಾಕೊಂಡ್ಬಿಡು. ಎಸ್, 100% ಕರೆಕ್ಟಾಗಿ ಹೇಳಿದ್ರೆ. ಕಾಫಿ ಪುಡಿ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕೊಂಡು ನೀರು ಹಾಕೊಂಡು. ಬೆಂಗಳೂರಲ್ಲಿ ಕೆಲವೊಂದು ಹೋಟ್ಲಲ್ಲಿ ಮಾತ್ರ ಕಾಫಿ ಚೆನ್ನಾಗಿರುತ್ತೆ. ಎಸ್. ನನಗೆ ಹೆಸರು ಹೇಳ್ಬೋದಾ? ಹೇಳ್ಬೋದು. ಅಯ್ಯೋ, ಬೆಂಗಳೂರು ಕೆಫೆ, ಹಾಂ, ಜಯನಗರದ್ದು. ಹಾಂ. ಆಮೇಲೆ ನಮ್ಮ ಬ್ರಾಹ್ಮಿಣ್ಸ್ ಕೆಫೆ ಒಂದಿದೆ. ಹಾಂ. ಎಂದು ಹೇಳಿ ಶಂಕರ್, ಇದು ಚಾಮರಾಜಪೇಟೆ. ಆಮೇಲೆ ನಮ್ಮನೆ. ಅದು ಬಿಟ್ಟರೆ ಇದು ಚೆನ್ನಾಗಿದೆ ಕಾಫಿ. ಯಾರಾದ್ರೂ ಈ ಕಡೆ ಬಂದರೆ, ಉತ್ತರಳ್ಳಿ ಕಡೆ, ದಯವಿಟ್ಟು ಬಂದು ಒಂದು ಕಾಫಿ ಕುಡೀರಿ ಪಾಕಶಾಲೆಯಲ್ಲಿ. ಚೆನ್ನಾಗಿದೆ ಕಾಫಿ. ನಾನು ಕಾಫಿ ನೋಡಿದ್ರೆ ಹೇಳ್ಬಿಡ್ತೀನಿ, ನಾ ಮಟ್ಟಿಗೆ ಎಕ್ಸ್ಪರ್ಟ್. ಹೌದು. ಆಮೇಲೆ ಕಾಫಿ ಹಾಕಿದಾಗ ಆ ಹಾಕೋರು ನಾವು ಇನ್ನೊಂದು ಸ್ವಲ್ಪ ಡಿಕಾಕ್ಷನ್ ಹಾಕಿ, ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಅಂತ ಹಾಕಿಸ್ಕೊತೀವಲ್ಲ, ಅಲ್ಲೇ ರಿಜೆಕ್ಟ್ ಮಾಡ್ಬಿಟ್ಟು ಬಂದ್ಬಿಡ್ಬೇಕು. ಅವ್ನು ಹಾಕಿದಾಗಲೇ ಕರೆಕ್ಟಾಗಿ ಹಾಕ್ಬೇಕು. ಅವ್ರಿಗೆ ಆ ಟೇಸ್ಟ್ ಇರಬೇಕು. 100%. 100. ಸೊ ಆಮೇಲೆ ಅದು ಸ್ವಲ್ಪ ಕಲರು ಹಂಗೆ ಇರಬೇಕು. ಹೌದು, ಸ್ವಲ್ಪ ಲೈಟ್ ಡಾರ್ಕ್ ಇರಬೇಕು. ಅದರಲ್ಲಿ ಚಿಕ್ಕೋರಿ ಇರುತ್ತೆ, ಕಾಫಿ ಕಂಟೆಂಟ್ ಇರುತ್ತೆ. 80-20. ನಾನು 90-10 ಸ್ವಲ್ಪ. ನೀವು 90 ಪ್ರಾಡಕ್ಟ್, 90 ಬರ್ನ್. ಅದಕ್ಕೆ 90 ಇರಲೇಬೇಕು. 90% ಕಾಫಿ, 10% ಚಿಕ್ಕೋರಿ ಇರಬೇಕು. ತುಂಬ 90 ಇಷ್ಟ ಆಗುತ್ತಲ್ಲ ನಿಮಗೆ? ಅಂದರೆ ಹುಟ್ಟಿದ 90 ಅಲ್ವಾ, ಸೊ ಅದು ನನ್ನ ಜನ್ಮದಲ್ಲೇ ಇದೆ. ಓಕೆ. ಹಾಗಾಗಿ ಹಾಂ 90. ಏನು ನಿಮ್ಮ ಹೆಂಡತಿ ಹೆಸರೇನು? ಚೈತ್ರ. ಓಕೆ. ಮನೇಲಿ ಯಾರ್ಯಾರು ಇದ್ದೀರಾ? ನಾವಿದೀವಿ ಮನುಷ್ಯರು. ಓಕೆ, ನೈಸ್. ಪೆಟ್ನೆಲ್ಲ ಏನು ಸಾಕಿಲ್ಲ ನೀವು? ಇಲ್ಲ, ಮಗನ ಪಾಪ ಅಲರ್ಜಿ. ತಂದಿದ್ದೆ ಒಂದು ಕಾಕಸ್ ಸ್ಪ್ಯಾನಿಯಲ್. ಅವ್ನು ಸ್ವಲ್ಪ ಅಲರ್ಜಿ ಆಗುತ್ತೋ, ಡಾಕ್ಟರ್ ಇಮಿಡಿಯೇಟಾಗಿ ಬೇಡ ಅಂದ್ವಿ. ನಿಮ್ಮ ಮನೇಲಿ ಪೆಟ್ಸ್ ಇದೆಯಾ? ಇಲ್ಲ, ನನ್ನೇ ಪೆಟ್ ಥರ ನೋಡ್ಕೋತಾರೆ ಮನೇಲಿ. ನನ್ನ ತಾಯಿ ಅವಾಗ ಈ ಮಾತು ನನಗೆ ಹೇಳ್ತಿರ್ತಾರೆ. ಹೌದಾ? ಯಾಕೆ ಬೇಕು ನಮಗೆ ಇದಕ್ಕಿಂತ ದೊಡ್ಡ ಡಾಬರ್ಮನ್ ಬೇಕಾ ಅಂತ.
ತುಂಬ ಕ್ಯೂಟಾಗಿ ಹೇಳಿದ್ದಾರೆ ತುಂಬ ಫಿಟ್ ಆಗಿರುತ್ತೆ. ಪಾಪ 10 ಸಾಲದ ಅವ್ರು ನೋಡ್ಕೊಳಕ್ಕೆ ಆಗದೆ ನಾನು ಹೆಂಡ್ತಿನೂ ಕರ್ಕೊಂಬಂದವ್ರು ನನ್ನ ನೋಡ್ಕೊಳಕ್ಕೆ. ಇಬ್ಬರಿಬ್ರು ಬೇಕು ಇದನ್ನ ನೋಡ್ಕೊಳಕ್ಕೆ. ಅವರು ವರ್ಕಿಂಗ್ ಅಲ್ಲ? ಯಾರು? ನಿಮ್ಮ ವೈಫ್ ವರ್ಕಿಂಗ್? ಇಲ್ಲ, ಮಾಡ್ತಿದ್ರು. ಈಗ ಮಕ್ಕಳಾದ್ಮೇಲೆ ಓಕೆ ಸಮಯ ಬೇಕಲ್ಲ. ಕರೆಕ್ಟ್, ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ? ನಮ್ಮ ಮನೇಲಿ 3 ಜನ. ನಾನು, ನನ್ನ ಹೆಂಡತಿ, ನನ್ನ ಮಗ. ಹೇಗಿದೆ ಲೈಫು? ಭಾಳ ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಈ ಮೇಗೆ 10 ವರ್ಷ ಆಗುತ್ತೆ. 10 ವರ್ಷ ಆಯ್ತಾ? ಹೌದು. ಓ ನೈಸ್. ಸೀನಿಯರ್ ಮತ್ತೆ ಸಿಕ್ಕಾಬಟ್ಟೆ, ತುಂಬ ಸೀನಿಯರು. ನೀವು ಅಮ್ಮನ ಮಗ ಅಲ್ಲ? ಅದು ಜಗತ್ ಜಾಹೀರ್ ಆಗೋಗಿದೆ, ಏನು ಕೇಳೋದೇ ಬೇಡ. ಸ್ವಲ್ಪ ಆದರೆ ಅಮ್ಮನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ನನ್ನ ಕರಿಯರು ಅವರೇ ನೋಡ್ಕೋತಾರೆ. ಆದರೆ ಮ್ಯಾನೇಜಿಂಗ್ ಮೈ ಡೇಟ್ಸ್ ಅದೆಲ್ಲ ಇವಾಗ ಸ್ವಲ್ಪ ಅವ್ರು ಬ್ಯುಸಿ ಆಗಿರೋದ್ರಿಂದ ಓಕೆ ನಾನು ನೋಡ್ಕೋತಾ ಇದ್ದೀವಿ. ನೈಸ್. ಬಟ್ ಕಷ್ಟಪ್ಪ, ನಮ್ಗೆ ಆಗಲ್ಲ. ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡಿ. ಏನೋ ಟಿ ವಿಲೆಲ್ಲ ಒಂದು ಟಾಕ್ ಇದೆಯಪ್ಪ, ವಿಜಯ್ ಸೂರ್ಯ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಇದು ಬರೀ ದುಡ್ಡೆಲ್ಲ ದುಬೈಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಯಾವತ್ತು ದುಡ್ಡನ್ನ ಹೊರಗಿಂದ ಒಳಗೆ ತರಬೇಕು, ಇಲ್ಲಿಂದ ಅಲ್ಲಿಗೆ ತೊಗೊಂಡೋದ್ರೆ ಅವನಷ್ಟು ದೊಡ್ಡ ನನ್ನ ಮಗ ಯಾರು ಇಲ್ಲ. ಸೊ ಫಾರಿನ್ ಕಂಟ್ರಿಲೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತೀರ? ಇಲ್ಲಿಂದ ದುಡ್ಡು ತೊಗೊಂಡು ಹೋಗಬಾರ್ದು, ಅಲ್ಲೇ ದುಡ್ಡು ಮಾಡಬೇಕು. ನಿಮ್ಮ ತೇಜಸ್ವಿ ಸೂರ್ಯ ಅವ್ರು ನಿಮ್ಮ ಫಾರಿನ್ ರಿಲೇಟಿವಾ? ಅಲ್ಲ, ಸೂರ್ಯ ಆದರೆ ಚೆನ್ನಾಗಿರ್ತಿತ್ತೇನೋ ಅನ್ಸಲ್ಲೇ. ಅದ್ರಲ್ಲಿ ಸೂರ್ಯ ಅಂತಿತ್ತಲ್ಲ, ಹಾಗಾಗಿ ಇರ್ಬೋದಿಲ್ಲ. ಇಲ್ಲ, ಫಾರ್ ರಿಲೇಟಿವ್ ಅದು. ವಿಜಯ್ ಮಲ್ಯ ಅವರು ಇಬ್ಬರು ಆಗಿದ್ರೆ ಚೆನ್ನಾಗಿರ್ತಿತ್ತು. ಇವರಿಬ್ಬರಲ್ಲಿ ಯಾರಾದ್ರು ಒಬ್ಬರಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಯಾರಾಗಬೇಕಿತ್ತು? ಓ, ಈಗಿನ ಸಿಚುವೇಶನ್ ತೇಜಸ್ವಿ ಸೂರ್ಯ ಇರಲಿ. ಇಲ್ಲಾಂದರೆ ನಾನು ಯು ಕೆ ಕುತ್ಕೋಬೇಕಾಗಿ. ಬಟ್ ಅವ್ರು ಯುವಕಲ್ಲಿ ಆರಾಮಾಗಿ ಅವರೇ ಮನುಷ್ಯ. ನಂಗೆ ಇಷ್ಟ, ಅವ್ರು ಭಾಳ ಇಷ್ಟ. ರಿಲ್ಯಾಕ್ಸ್ ಮಾಡ್ಕೊಂಡು ಪಾಪ ಎಷ್ಟು ಜನಕ್ಕೆ ಅವರು ನಮ್ಮಂಥ ಹುಡುಗರಿಗೆ, ನಿಮ್ಮಂಥ ಹುಡುಗರಿಗೆ ಅವ್ರು ಇರಲಿಲ್ಲ ಅಂದರೆ ಪಾಪ ಹುಡುಗರಿಗೆ. ಅವ್ರು ಟ್ವಿಟರ್ ಹ್ಯಾಂಡಲ್ ನೋಡಿದೀವೋ, ಗೌರ್ಮೆಂಟ್ ಹಾಲಿಡೇಸಲ್ಲೆಲ್ಲ ಟ್ವೀಟ್ ಮಾಡಿರ್ತಾರೆ ಅವರು. ಅವ್ರು ಬ್ಯಾಂಕ್ ಓಪನ್ ಇರಲ್ವಲ್ಲ, ಅವಾಗ ವಿಶ್ ಮಾಡ್ತಾರೆ ಅವರೆಲ್ಲ. ಎಲ್ಲ ಹಬ್ಬ, ಗಣಪತಿ ಹಬ್ಬದ ಶುಭಾಶಯ. ಎಲ್ಲಿಂದ ಬರುತ್ತಿದ್ದಲ್ಲ ತಲೆಗೆ ನಿಮಗೆ? ಅಲ್ಲ, ನೀವು ಅಬ್ಸರ್ವ್ ಮಾಡಿದಾಗ ನಾನು ಹ್ಯಾಂಡಲ್ ಮಾಡಿಲ್ಲ, ನನ್ನ ಟ್ವಿಟರಲ್ಲಿಲ್ಲ ಇದೇನೇ, ಬಟ್ ಆ್ಯಕ್ಟಿವ್ ಇಲ್ಲ. ಸುಮ್ಮನೆ ಇದೆ ಒಂದು ಅಕೌಂಟ್ ಅಷ್ಟು, ಒಂದು ಸೋಷಿಯಲ್ ಮೀಡಿಯಾದ ಅಷ್ಟು ಆ್ಯಕ್ಟಿವ್ ಇಲ್ಲ. ಕ್ರಿಸ್ಮಸ್ಗೆ ವಿಶ್ ಮಾಡ್ತಾರೆ, ನ್ಯೂ ಇಯರ್ಗೆ ವಿಶ್ ಮಾಡ್ತಾರೆ. ಬೇಸಿಕ್ಲಿ ಗೌರ್ಮೆಂಟ್ ಹಾಲಿಡೇಸ್ ವಿಶ್ ಮಾಡ್ತಾರೆ. ಅವತ್ತು ವರ್ಕಿಂಗ್ ಇರಬಾರ್ದು, ಗೌರ್ಮೆಂಟ್ ಥಿಂಗ್ಸ್ ಅಲ್ವಾ? ಕರೆಕ್ಟು. ಎಸ್, ವಿಜಯ್ ಸೂರ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ತುಂಬ ಖುಷಿ ಆಯಿತು. ಕಾರ್ಯಕ್ರಮ ನಾನು ಮುಗಿಸ್ತಾ ಇಲ್ಲ, ಇನ್ನೂ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಒಂದ್ಸಲಿ ಎದ್ದೇಳಿ, ಎಷ್ಟು ಹೈಟ್ ಇದೆಯಲ್ಲ ನೋಡೋಣ. ಮೈಡಲ್ ಕಾಣಲ್ಲ. ಏನು ಮಾಡಬೇಡ ಚಿನ್ನ, ಏನು ಕ್ಯಾಮ್ರಾ ಏನು ಮಾಡಬೇಡ, ಸುಮ್ಮನೆ ಹೇಳಿದೆ ಹೇಳೋದು. ಇವನು ಒಂದ್ಸಲಿ ಕೂರ್ಸೋದು ಎಬ್ಸೋದು ಕಷ್ಟ, ಇದ್ರೆ ಕೂರ್ಸೋದು ಕಷ್ಟ, ಗೊತ್ತಾ ನಿಮಗೆ? ಬಿಸಿ ಆಗ್ತು, ಕಾಸ್ಟ್ಲಿ ಆಗ್ತು. ಓಕೆ, ಹಿಂಗೆ ಹೇಳಿದೆ ಎಲ್ಲರಿಗೂ ಮುಂಚೆನೇ ಅಪ್ಪ ಕಾಸ್ಟ್ಲಿ ಬೇಡ ಕಾಲ್ ಮಾಡೋದು. ಇಲ್ಲ, ಕಾಸ್ಟ್ಲಿನ ಇಲ್ವಾ ಇವಾಗ ಗೊತ್ತಾಗ್ಬಿಡುತ್ತೆ. ಓಕೆ, ಶೆಡ್ ಅದನ್ನೇ ಇವ್ರು ಎಷ್ಟು ಕಾಸ್ಟ್ಲಿ ಅಂತ ಇವಾಗ ಗೊತ್ತಾಗತ್ತೆ ನೋಡಿ. ಈಗ ಒಂದು ರ್ಯಾಪಿಡ್ ಫೈರ್ ಗೇಮ್. ಏನಂದರೆ ಸ್ವಲ್ಪ ರಾಂಗ್ ಆಗವ್ರೆ ಅಂತ ಸೆಗ್ಮೆಂಟ್ ಹೆಸರು. ನಾನು ಏನು ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳಬೇಕು, ಫಾಸ್ಟಾಗಿ ಹೇಳಬೇಕು. ರ್ಯಾಪಿಡ್ ಫೈರ್ ಅಂದರೆ ಗೊತ್ತಲ್ಲ? ರ್ಯಾಪಿಡ್ ಫೈರ್ ಸ್ಟ್ರೈಟ್ ಆನ್ಸರ್ಸ್ ಕೊಡ್ತೀನಿ. ಸ್ಟ್ರೈಟ್ ಅನ್ ನೋಡಿ, ರೈಟ್ ಆನ್ಸರ್ಸ್ ಕೊಡ್ತೀನಿ. ಸ್ಟ್ರೈಟ್ ಆನ್ಸರ್ಸು, ಸ್ಟ್ರೈಟ್ ಟು ರೈಟ್ ಆನ್ಸರ್ಸ್. ಪರ್ ಡೇ ರೆಮ್ಯುನರೇಷನ್ ಎಷ್ಟು ನಿಮ್ಮದು ಸೀರಿಯಲ್ ತೊಗೊಳತ್ತೀವೋ ಇವತ್ತೇ ಹೇಳಿ. ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ತಗೋತೀನಿ. ಒಂದು ನಂಬರ್ ಹೇಳಿ. ಹೇಳೋಕ್ಕಾಗಲ್ಲ, ಅದಕ್ಕೆ ಹೇಳಿದ್ರು. ನಂಗೆ ಗೊತ್ತಿರಿ ಮನೆ ಬರ, ಅದಕ್ಕೆ ಇದು ಸೆಗ್ಮೆಂಟ್ ಹೆಸರೇ ಸ್ವಲ್ಪ ರಾಂಗ್ ಆಗೋದು. ತುಂಬ ಫಾಸ್ಟಾಗಿ ರಾಂಗ್ ಆನ್ಸರ್ಸ್ ಹೇಳ್ಬೇಕು. ನಾನು ಎಷ್ಟು ಫಾಸ್ಟಾಗಿ ಪ್ರಶ್ನೆ ಕೇಳ್ತೀನೋ ವಿತಿನ್ ಫ್ರಾಕ್ಷನ್ ಆಫ್ 2 ಸೆಕೆಂಡ್ಸ್ ಪ್ರಯತ್ನ ಪಡ್ತೀನಿ. ಎಸ್, ಲೈಟಿಂಗ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ತೀವಿ ರ್ಯಾಪಿಡ್ ಫೈರ್ಗೆ. ಒಂದು ಬೇರೆ ವೈಬ್ ಬರಲಿ. ನಿಮ್ಮ ಮೊದಲನೇ ಪ್ರಶ್ನೆ, MS ಧೋನಿ ಯಾವ ಸ್ಪೋರ್ಟ್ ಆಡೋದು? ಫುಟ್ಬಾಲ್. ಕರ್ನಾಟಕದ ರಾಜಧಾನಿ ಯಾವುದು? ಮಂಗಳೂರು. ಮದುವೆ ಆದಮೇಲೆ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ನನಗೆ ಈ ಆಟ ಯಾಕೆ ಅಂತ ಗೊತ್ತಾಯ್ತು ಇವಾಗ. ಬಂದು ಸಿಕ್ಕಾಕೊಂಡೆ ನಂದು. ತುಂಬ ಜನ ಸ್ನೇಹಿತರಿದ್ದಾರೆ. ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಕೇಳೋದು. ಹೆಣ್ಣು ಮಕ್ಕಳ ಸ್ನೇಹಿತರು ತುಂಬ ಜನ ಇದ್ದಾರೆ. KGF ಹೀರೋ ಯಾರು? ವಿಜಯ್ ಸೂರ್ಯ.
ಏನಂದೆ ಇನ್ನೊಂದ್ಸಲ ಹೇಳು. ಬಂದು ಸಿಕ್ಕಾಕೊಂಡೆ ನಾನು. ನಮ್ಮ CM ಯಾರು? ಯಡಿಯೂರಪ್ಪ ಅವರು. ಮಾನ್ಯ ಶ್ರೀ ಯಡಿಯೂರಪ್ಪ ಅವರು. ಓಕೆ. ಈಗ ನೀವು ಆ್ಯಕ್ಟ್ ಮಾಡ್ತಿರೋ ಸೀರಿಯಲ್ ಹೆಸರೇನು? ಸೀತಾರಾಮ. ಯಾವ ಚಾನಲ್ ಬರುತ್ತೆ? ಸ್ಟಾರ್ ಸುವರ್ಣ. ಡೈಲಿ ಸ್ನಾನ ಮಾಡ್ತೀರಾ? ಯಾವಾಗ ನಂಗೆ ಗೊತ್ತಾಗಿತ್ತು ಪ್ರೋಮೋ ಶಾಟ್ಗಳಿದೆ. ಅಯ್ಯೋ ಸ್ಮೆಲ್ ಬಂದ ತಕ್ಷಣ ಬಿಟ್ಟೆ. ಸ್ಮೆಲ್ ಬಂದಾಗ ಸ್ನಾನ ಮಾಡೋದು. ಎಷ್ಟು ಮಕ್ಕಳು ನಿಮಗೆ? 3 ಜನ. ಏನೇನು ಹೆಸರು? ತ್ರಿಶೂಲ್, ವಿವೇಕ್, ಅರ್ಜುನ್. ಓಹೋ. ಆಮೇಲೆ ಇನ್ನೊಬ್ಬರು ಲಚ್ಚಿ. ಐಸ್. ನಿಮ್ಮ ಸೀರಿಯಲಲ್ಲಿ ಪರ್ ಡೇ ರೆಮ್ಯುನರೇಷನ್ ಎಷ್ಟು ನಿಮ್ಮದು? ₹1. ನಿಮ್ಮ ವೈಫ್ ಹೆಸರೇನಪ್ಪ? ಮುಗೀತಾ ಜೀವನ? ರಮ್ಯಾ. ಓಕೆ, ಇಲ್ಲಿಗೆ ನಿಮ್ಮ ರ್ಯಾಪಿಡ್ ಫೈರ್ ರಾಂಗ್ ಆನ್ಸರ್ಸ್ ಮುಗಿದಿದೆ. ತುಂಬ ಚೆನ್ನಾಗಿ ಆಡಿದ್ರಿ. ನೀವು ಈ ರ್ಯಾಪಿಡ್ ಫೈರ್ ರಾಂಗ್ ಆನ್ಸರ್ಸ್ನ ಹೈಲೈಟ್ ಮಾಡಿಲ್ಲ ಅಂದರೆ ನಾನು ಹೋರಾಟ ಮಾಡಿಬಿಡ್ತೀನಿ. ನಿಮ್ಮ ಮನೆ ಮುಂದೆ ಬಂದು ಏನಂತ ಹೋರಾಟ? ನ್ಯಾಯ ಕೇಳ್ತೀನಿ. ಏನಂತ? ಈ ಥರ ಏನೋ ಹೇಳ್ಸ್ಬಿಟ್ಟು ನಮ್ಮ ಹತ್ರ ತಪ್ಪದಾರಿಗಳಿಸ್ತವ್ರು ನಮ್ಮನ್ನ ಅಂತ. ಈಗೇನು ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ಕೆ ಸೀಕ್ರೆಟ್ ಡೈಲಿ ಸ್ನಾನ ಮಾಡ್ಬಿಡ್ತೀರಾ? ಮಾಡಬೇಕಾಗತ್ತೆ. ಇಲ್ಲಾಂದರೆ ಕೆಲಸ ಮಾಡೋದು ಕಷ್ಟ. ಈ ಯಾರ್ಯಾರೋ ಯೋಗಿಗಳೆಲ್ಲ ಬಂದು ನೀರು ಉಳಿಸಿ ಅದು ಇದು ಅದಕ್ಕೇನು ಸಪೋರ್ಟ್ ಮಾಡೋಲ್ಲ ನೀವು? ಖಂಡಿತ ಸಪೋರ್ಟ್ ಮಾಡಿ. ಮತ್ತೆ ಏನೇನು ಡೈಲಿ ಸ್ನಾನ ಮಾಡೋದು? ಅಂದರೆ ನಮ್ಮ ಹೀರೋಯಿನ್ ಕಷ್ಟ ಆಗಬಾರ್ದಲ್ಲ. ಓ, ಡೈಲಿ ಹಗ್ ಸೀನ್ ಎಲ್ಲ ಇರುತ್ತಾ? ಹತ್ರ ಹೋಗಿ ನಿಂತ್ಕೊಂಡು ಬರೋದು? ಸೀನ್ ಇಲ್ಲ ಅಂದರೆ ಸೀನ್ ಕ್ರಿಯೇಟ್ ಮಾಡೋದು. ಅವ್ರನ್ನ ನಿಮ್ಮ ಇದಕ್ಕೆ ಚಳವಳಿಗೆ ಕರ್ಕೊಳ್ಳೋದು, ನೀರು ಉಳಿಸಿ ಚಳವಳಿಗೆ. ಹತ್ರ ಬಂದಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಕುತ್ಕೊಂಡು ಒಂದು ಸೆಮಿನಾರ್ ಥರ. ಓಕೆ. ವಿಜಯ್ ಸೂರ್ಯ ಅವರು ಸ್ಕ್ರೀನ್ ಪ್ಲೇಲಿ ಡೈಲಾಗ್ಸಲ್ಲೆಲ್ಲ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ, ಅವ್ರ ಡೆಡಿಕೇಶನ್ ಜಾಸ್ತಿ ಇದೆ ಅಂತ ಹೇಳ್ತಾರಪ್ಪ ಜನ. ನಾನು ಜಾಸ್ತಿ ಮಾಡಿರೋ TV ತಾನೆ. TV ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಲ್ಲ. ಈ ಪ್ರಶ್ನೆ ಕೇಳಬೋದಲ್ಲ ಇವು? ಅಲ್ಲ, ಹಂಗಿತ್ತು ಟಾಕ್ಸು. ತುಂಬ ಇನ್ವಾಲ್ವ್ ಆಗ್ತಾರೆ, ಅಷ್ಟು ಡೆಡಿಕೇಶನ್ ಇದೆ. ಸ್ಕ್ರಿಪ್ಟನ್ನು ಮುಂಚೆನೇ ಇಸ್ಕೊಂಡು ಓದ್ಕೊಂಡ್ಬಿಡ್ತಾರೆ. 100%. ಸ್ಕ್ರಿಪ್ಟ್ ಬಂದರೆ ಟೇಕ್ಸ್ ಜಾಸ್ತಿ ತೊಗೊಳ್ಳಲ್ಲ. ಸ್ಕ್ರಿಪ್ಟ್ ಬಂದರೆ ಖಂಡಿತ ಓದ್ತೀವಿ. ಈಗ ನಮ್ಮ ಲಚ್ಚಿ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಅದು ಚೆನ್ನಾಗಿ ಓಡ್ತಿದೆ. ಏನೋ ಹೇಳ್ಬೇಕು ನೀವೇ. ಓಕೆ. ಇಲ್ಲ, ಚೆನ್ನಾಗಿ ಓಡ್ತಿದೆ, ರೇಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಯಾರ್ಯಾರು ವಿಜಯ್ ಸೂರ್ಯ ಅವರ ಫ್ಯಾನ್ಸು ಆಲ್ರೆಡಿ ಸ್ಟಾರ್ ಸುವರ್ಣದಲ್ಲಿ ನಮ್ಮ ಲಚ್ಚಿ ನೋಡ್ತಾ ಇದ್ದೀರೋ ಅವ್ರು ಕಂಟಿನ್ಯೂ ಮಾಡಿ. ಯಾರ್ಯಾರು ಇನ್ನೂ ನೋಡ್ತಿಲ್ವೋ, ಇವ್ರು ನೋಡುತ್ತಿದ್ದೀರೋ Ctrl F ಹಾಕ್ಕೊಂಡು ಸ್ಟಾರ್ ಸುವರ್ಣ ಹಾಕಿ ಅದರಲ್ಲಿ ಸಿಗ್ತಾರೆ ನಮ್ಮ ಲಚ್ಚಿ. ಸ್ವಲ್ಪ ಎಲೆಕ್ಷನ್ ಥರ ವೋಟ್ ರಿಕ್ವೆಸ್ಟ್ ಮಾಡಿ ನಮ್ಮ ಸರ್. ಅದಕ್ಕೆ ದಯವಿಟ್ಟು ನಮ್ಮಲ್ಲಿ ಹಚ್ಚಿ ನೋಡಿ. ಮಂಡೇ ಟು ಸ್ಯಾಟರ್ಡೇ ಸಂಜೆ 8 ಗಂಟೆಗೆ. ಭಾಳ ಒಳ್ಳೆಯ ಧಾರಾವಾಹಿ, ಚೆನ್ನಾಗಿ ಮೂಡ್ ಬರ್ತಿದೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿ ಮೂಡ್ ಬರ್ತಿದ್ಯಾ? ಅದು ಏನೋ ನೀವೇ ಹೇಳಿದ್ರಲ್ಲ, ಮೂಡ್ ಬರ್ತಿದೆ ಅಂದ್ರಲ್ಲ, ಏನಕ್ಕೆ? ಆ ಮೂಡಲ್ಲ ಇದು ಅಂದರೆ ನಡೀತಾ ಇದೆ ಅಂತ. ಅದರಲ್ಲಿ ನಮ್ಮ ಸಂಗಮ್ ಅಂತ ಕ್ಯಾರೆಕ್ಟರ್ ಹೆಸರು. ಸಂಗಮ್ 700. ಸಂಗಮ್ 7 ಊರು. ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಇವ್ರಿಗೆ ಏನು ಬರಲು ಆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅವ್ರಿಗೆ. ಎಸ್, ಮತ್ತು ಅದನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿರ್ಬೇಕು ನೋಡಿ. ವೆರಿ ಪಾಪ್ಯುಲರ್ ಸಿಂಗರ್ ಅದರಲ್ಲಿ. ಎಕ್ಸ್ಟ್ರೀಮ್ಲಿ ಸಿಂಗಿಂಗ್ ಸೂಪರ್ ಸ್ಟಾರ್. ಸಿಂಗಿಂಗ್ ಸೂಪರ್ ಸ್ಟಾರ್. ನಾನು ಅದಕ್ಕೆ ಇಂಟ್ರಡಕ್ಷನ್ ಹೇಳಿದೆ, ಕಿರುತೆರೆಯ ಸೂಪರ್ ಸ್ಟಾರ್ ಅಂತ. ಥ್ಯಾಂಕ್ ಯು. ನೀವು ಬೈದು ನನಗೆ ಅದೆಲ್ಲ ನಾಚಿಕೆ ಆಗುತ್ತೆ ಅದೆಲ್ಲ ಹೇಳಿದ್ರೆ. ಹಂಗೆಲ್ಲ ಹೇಳ್ಬಿಡಿ ದಯವಿಟ್ಟು ಪ್ಲೀಸ್. ಓಕೆ, ಸೂಪರ್. ಈಗ ಸ್ವಲ್ಪ TV ವಿಚಾರಕ್ಕೆ ಬರೋಣ. ಎಲ್ಲಿದ್ವಿ ಇಷ್ಟೊತ್ತು ನಾವು? ಬೇರೆ ಕಡೆ ಇದ್ವಿ. TV ವಿಚಾರದಲ್ಲಿ ಏನಂದರೆ, ನಿಮ್ಮ ಫಸ್ಟ್ ಸೀರಿಯಲಲ್ಲಿ ಫಸ್ಟ್ ನೈಟ್ ಅನ್ನೋದೇ ಒಂದು ಮಿಸ್ಟ್ರಿ ಆಗೋಗಿತ್ತು. ಬಟ್ ರಿಯಲ್ ಲೈಫಲ್ಲಿ ಹೇಗಾಯಿತು ಜೀವನ ಅಂತ? ಆಯಿತು. ಅವತ್ತೇ ಆಗಿತ್ತಾ ಮದುವೆ ಆಗಿದ್ದಿಲ್ಲ? ಅದು ಯಾವಾಗ ಆಗಬೇಕೋ ಆಯಿತು, ನೀಟಾಗಿ ಆಯಿತು ಬಿಡಿ. ನೀವು ಈ ಮುಹೂರ್ತ ಗಳಿಗೆ ಇದೆಲ್ಲ ನಂಬ್ತೀರಾ? ಒಂದು ಮಟ್ಟಿಗೆ. ಓಕೆ. ಸೊ ನಿಮ್ಮ ಪ್ರಶ್ನೆ ಅದು ಕೇಳಕ್ಕೆ ಹೋಗ್ಬೇಡಿ. ಅದು ಇಲ್ಲ ಪಚ್ಚ, ನಾನೇ ಗಳಿಗೆಲ್ಲ ಬಂದು ನನಗೆ ಡೈರೆಕ್ಟ್ ಮನೆಗೆ ಹೋಗ್ಬೇಕು ಇವಾಗ, ಲೇಟ್ ಆಗುತ್ತೆ. ಓಕೆ. ಸೊ ನಿಮಗೆ ಯಾರಾದರೂ ಜಾತಕ ಹೇಳಿದ್ರ ನಿಮಗೆ ಸೀರಿಯಲಲ್ಲಿ ನೀವು ಕುಟುಂಬ ಚೆನ್ನಾಗಿರಲ್ಲ ಕಣ ಅಂತ? ಇಲ್ಲ, ಅದು 7 ವರ್ಷ 5-6 ವರ್ಷ ಅಗ್ನಿ ಸಾಕ್ಷಿ ಮಾಡ್ತೀರಾ, ಮಕ್ಕಳಾಗಲ್ಲ. ಇಲ್ಲಿ ಲಚ್ಚಿ ಮಾಡ್ತಿದ್ದೀರಾ, ನಿಮ್ಮ ಮಗಳು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆ ಹೆಂಡತಿ ಸರಿಯಾಗಿ ಸಿಕ್ಕಿಲ್ಲ. ಇನ್ನೊಂದು ಯಾವುದೋ ಸೀರಿಯಲ್ ಮಾಡ್ತೀರಾ, ಅದರಲ್ಲೂ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ.
ಯಾಕೆ ನಿಮ್ಮ ಫ್ಯಾಮಿಲಿ ಹಿಂಗೆ? ನಂದಂತ ಅಲ್ಲ, ಅಲ್ಲ, ನಿಮ್ಮ ಸ್ವಂತ ಮಗು ಅಂತ ಹೇಳ್ಕೊಳಕ್ಕೆ ಹಿಂಜರಿಕೆ ಯಾಕೆ ವಿಜಯ್ ಸೂರ್ಯಗೆ? ನಾನು ಹೇಳ್ಕೊಳ್ಳೋ ಪ್ರಶ್ನೆ ಇಲ್ಲ. ಹಾಂ. ಅಂದರೆ ಕತೆ ಅವ್ರು ಹೇಗೆ ಎಣಿತಾರೋ ಹಂಗೆ. ಒಂದು ನನ್ನ ಫ್ಯಾಮಿಲಿ ಅಂತಲ್ಲ, ನಮ್ಮ ಟಿ ವಿ ಇಂಡಸ್ಟ್ರಿ ಬರೋ ಎಲ್ಲ ಕುಟುಂಬಗಳಲ್ಲೂ ಸಮಸ್ಯೆ ಇದೆ. ಬಹಳ ಬಹಳ ಸಮಸ್ಯೆಗಳಿದ್ದಾವೆ. ಪ್ರತಿಯೊಂದು ಸಂಸಾರದಲ್ಲೂ ತುಂಬ ಆಳವಾದ ಸಮಸ್ಯೆಗಳಿರುತ್ತೆ. ಓಕೆ. ಸಮಸ್ಯೆ ಇದ್ದರೆ ಜನಕ್ಕೇನೋ ಒಂದು ಈಚೆ ಹೊರಗಡೆ ಹೋದಾಗ ಜನ ಯಾರಾದರೂ ಇಲ್ಲಿ ಕೆಲವ್ರು ಇರ್ತಾರಲ್ಲ, ಸೀರಿಯಲ್ನ ತುಂಬ ಇನ್ವಾಲ್ವ್ ಆಗಿ ನೋಡಿರೋರು, ಯಾಕಪ್ಪ ಆ ಮಗಿಗೆ ಹಂಗೆ ಮಾಡ್ತೀವಿ, ಹೇಳ್ಬಿಡಪ್ಪ ನೀನೇ ಅಪ್ಪ ಅಂತ. ಇಲ್ಲ, ಆ್ಯಕ್ಚುಲಿ ಕಥೆಯಲ್ಲಿ ನನಗೆ ಗೊತ್ತಿರಲ್ಲ, ಮಗು ಗೊತ್ತಿರುತ್ತೆ. ಸೊ ಮಗು ಹೇಳಬೇಕಷ್ಟೇ. ಮಗು ಇನ್ನೂ ಹೇಳ್ತಿಲ್ಲ. ಮಗು ಹೇಳ್ತಿಲ್ಲ. ಮೋಸ್ಟ್ಲಿ ಕೋವಿಡ್ ಮುಗಿದ್ಮೇಲೆ ಹೇಳುತ್ತೆ ಅನ್ಸತ್ತಲ್ಲ, ಹೊಸ ಕೋವಿಡ್ ಅಂತ ಅಂದ್ಕೊಳ್ಳೋಣ. ವಿಜಯ್ ಸೂರ್ಯ ಅವರು ಸರ್ವವಾಹಿನಿಯ ದತ್ತುಪುತ್ರ, ಆದರೆ ಇನ್ನೂ ನಿಮಗೆ ಬಯಸಿದ ಬಾಗಿಲು ತೆಗೆದಿಲ್ಲ. ಅಯ್ಯೋಪ್ಪ, ತುಂಬ ಆಳವಾದ ಪ್ರಶ್ನೆ ಇದು. ಅಂದರೆ ಅದೊಂದು ಭಗವಂತನ ಆಶೀರ್ವಾದ ಅಂತ ಹೇಳ್ಬೋದು. ಕೆಲಸಕ್ಕೆ ಯಾವತ್ತೂ ನನಗೆ ಕಮ್ಮಿ ಆಗಿಲ್ಲ. ಎಲ್ಲರೂ ಪ್ರೀತಿಯಿಂದ ಕರೀತಾರೆ, ಎಲ್ಲ ವಾಯಿಯವರು. ಬಟ್ ನಂದು ಒಂದು ಆಸೆಗಳಿರುತ್ತಲ್ಲ, ಅದಕ್ಕೆ ಸಮಯ ಆಗತ್ತೆ ಅದನ್ನ ನೆರವೇರಿಸಿ. ಡೈರೆಕ್ಷನ್ ಮಾಡ್ಬೇಕನ್ನೋ ಆಸೆ ಇದೆ. ಫಿಲಮ್ ನನ್ನ ರೀತಿ ಮೈಂಡಲ್ಲಿ ಒಂದು ವಿಷನ್ ಇದೆ. ಅಂದರೆ ಒಂದು ಕಥೆನ ಈ ಥರ ಹೇಳಬೇಕು ಅಂತ. ಯಾವುದೋ ಒಂದು ಪರ್ಟಿಕ್ಯುಲರ್ ಕತೆ ಅಲ್ಲ, ಅಂದರೆ ಒಂದು ಸರ್ಟನ್ ಕತೆ ಬಂದಾಗ ನನ್ನ ರೀತಿಯಲ್ಲಿ ಅದನ್ನ ಹೇಳಬೇಕನ್ನೋ ಆಸೆ ಇದೆ. ಅದಕ್ಕೆ ಸ್ವಲ್ಪ ಸಮಯ ಆಗೇ ಆಗುತ್ತೆ. ಅದು ಮುಂದೆ ಮಾಡ್ತೀನಿ. ಓಕೆ. ಅಂದರೆ ನಾನು ಇತ್ತೀಚೆಗೆ ಎಲ್ಲೋ ಮ್ಯಾಗ್ಝಿನಲ್ಲಿ ಓದಿದೆ, ಡಾಕ್ಟರ್ ಕರ್ಣ ಅಂತ ಏನೋ ಮಾಡಬೇಕಿತ್ತಂತೆ. ಅದು ಬಂದಿತ್ತು, ಬಟ್ ಆ ಪ್ರಾಜೆಕ್ಟ್ ಟೇಕ್ ಆಫ್ ಆಗಲಿಲ್ಲ. ಸೊ ಒಂದು ಪ್ರಾಜೆಕ್ಟ್ ಏನೋ ಮಾಡಬೇಕಾಗಿತ್ತು, ಪ್ರೋಮೋನು ಶೂಟ್ ಆಗೋಗಿತ್ತು. ಪ್ರೋಮೋ ಶೂಟ್ ಮಾಡಿದ್ರು, ಬಟ್ ಅದು ಏನೋ ಅಷ್ಟು ಅಪ್ರೂವ್ ಆಗಿಲ್ಲ. ಸೊ ಹಾಗಾಗಿ ಆ ಪ್ರಾಜೆಕ್ಟ್ ಮುಂದೆ ಹೋಗಲಿಲ್ಲ. ಈಗ ನೆಕ್ಸ್ಟು ಸಿನಿಮಾಗಳಿಗೆ ಏನೋ ಬರ್ತಾ ಇದ್ದೀರಾ ನೀವು? ಅಂದರೆ ಮುಂಚಿಂದನೂ ಇದೆ. ಅಂದರೆ ಸೈಡ್ ಬೈ ಸೈಡು ಒಂದು ಸಿನಿಮಾ ಪೋಸ್ಟ್ ವರ್ಕ್ ನಡೀತಾ ಇದೆ. ಇನ್ನೊಂದು ಸಿನಿಮಾ ಒಂದು 40% ಶೂಟ್ ಮಾಡೋದು. ಹೋಪ್ಫುಲಿ, ಫಿಂಗರ್ಸ್ ಕ್ರಾಸ್ಡ್, ಮುಂದಿನ ವರ್ಷ, ಅಂದರೆ ಈ ವರ್ಷ ಡೈರೆಕ್ಟ್ ಮಾಡ್ತೀರಾ ನೀವೇ? ಇಲ್ಲ, ಆದೆರಡು ಸಿನಿಮಾ ಡೈರೆಕ್ಟ್ ನಾನು ಮಾಡ್ತಿಲ್ಲ. ಅದಾದ್ಮೇಲೆ ಡೈರೆಕ್ಟ್ ಅಂದರೆ ಆಸೆ ಇದೆ ಮಾಡಬೇಕು. ಅವಕಾಶ ಬಂದರೆ ಬಿಡಲ್ಲ. ಓಕೆ. ಈಗ ಇತ್ತೀಚೆಗೆ ಲಾಸ್ಟ್ 10 yearsಲ್ಲಿ ಬಂದಿರೋ ಕನ್ನಡ ಸಿನಿಮಾ, ಈ ಸಿನಿಮಾ ನನಗೆ ಸಿಗಬೇಕಾಗಿತ್ತು ಅಂತ ಒಂದು ಸಣ್ಣದಾಗಿ ಏನಾರು ಅನಿಸುತ್ತಾ? ಅವನೇ ಶ್ರೀಮನ್ನಾರಾಯಣ. ಅವನೇ ಶ್ರೀಮನ್ನಾರಾಯಣ. ನನಗೆ ಆ ಪಾತ್ರ ನಂಗೆ ಸೂಟ್ ಆಗತ್ತೆ ಅಂತ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಅವರು ರಕ್ಷಿತ್ ಶೆಟ್ಟಿ ಅವ್ರು ಮಾಡಿದಾರಲ್ಲ, ಪಾತ್ರದ ಹೆಸರೇನು? ನಾರಾಯಣ ಪಾತ್ರ. ಪಾತ್ರದ ಹೆಸರು ನಾರಾಯಣ. ತುಂಬ ಇಷ್ಟ, ಅದು ತುಂಬ ಇಷ್ಟ. ಅದೊಂದು ಪಾತ್ರ. ಯಾವುದು ಲಾಸ್ಟ್ 10 yearsಯಿಂದ 5 ಮೂವಿ ಹೇಳಿ ನೀವು. ನನಗೆ ಈ 5 ಮೂವಿ ಸಖತ್ ಇಷ್ಟ ಆಯ್ತು, ಕನ್ನಡದಲ್ಲಿ ತುಂಬ ಇಷ್ಟ ಆಯಿತು. ಅದು ತುಂಬ ಇಷ್ಟ ಆಗಿದೆ. 10 ವರ್ಷ ಜೋಗಿ ಬಂದು 10 ವರ್ಷ ಆಯ್ತಾ? ತುಂಬ ಜಾಸ್ತಿ ಆಯ್ತಲ್ಲ. AGF, ಒಬ್ವಿಯಸ್ಲಿ ಕಾಂತಾರ ಎಲ್ಲರಿಗೂ ಇಷ್ಟ ಆಗಿರೋದು. ಕೆಂಡಸಂಪಿಗೆ ಅವರೇ ಶ್ರೀಮನ್ನಾರಾಯಣ ಇಷ್ಟ ಆಯ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಗರುಡಗಮನ. ಗರುಡಗಮನ ಅದು ಇಷ್ಟ ಆಯಿತು. ಓಕೆ. ನನಗೆ ಇವ್ರ ಪಾತ್ರ ತುಂಬ ಇಷ್ಟ ಆಯಿತು, ರಾಜ್ಬಿ ಶೆಟ್ಟಿ ಅವ್ರ ಪಾತ್ರ. ಗಾಳಿಪಟ 2. ಓ ನೈಸ್. ಅದರಲ್ಲಿ ನಾವು ಒಂದು ಸಣ್ಣ ಪಾತ್ರ ಮಾಡಿದ್ದೀವಿ. ನಿಮ್ಗೆ ಗೊತ್ತಿಲ್ಲ ಅಲ್ವಾ? ನೀವು ನೋಡಿಲ್ಲ ಅಲ್ವಾ? ಮೂವಿ ನೋಡಿದ್ದೀನಿ. ಯಾವ ಪಾತ್ರ? ಐ ಆಮ್ ಸಾರಿ, ಮೈ ಗಾಡ್. ಆಲ್ಮೋಸ್ಟ್ ಎಂಡಲ್ಲಿ ಬರ್ತೀನಿ. ಅನಂತನಾಗ್ ಸರ್ ಮಗ. ಅದೆಲ್ಲೋ ಐಸ್ ಕ್ಯಾಂಡಿ ಇದ್ರ ಹತ್ರ. ಓಕೆ. ತಪ್ಪಾಯ್ತು, ಕ್ಷಮಿಸಿ. ನಮಗೆ ಸಾಮಾನ್ಯ ಗಂಡಸರನ್ನೆಲ್ಲ ನೆನ್ಪಿಟ್ಬಿಟ್ಟು ಅಭ್ಯಾಸ ಇಲ್ಲ, ಹಾಗಾಗಿ ನಮ್ಗೆ ಇಷ್ಟಕ್ಕಾಗಿದೆ ಅಷ್ಟೇ. ಅದು ಒಂಥರ ನನಗೆ ಡ್ರೀಮ್ ಕಮ್ ಟ್ರೂನೇ. ಯಾಕಂದರೆ ಗಾಳಿಪಟ ದೊಡ್ಡ ಅಭಿಮಾನಿ ನಾನು. ಫಸ್ಟ್ ಪಾರ್ಟ್ ನಾನು ಭಟ್ರ ದೊಡ್ಡ ಅಭಿಮಾನಿ. ಆಫೀಸ್ ಒಂದ್ಸರಿ ಭಟ್ರಿಗೆ ಬೈರಿ ಇಲ್ಲಿಂದಾನೆ, ನನಗೆ ಇಂಟರ್ವ್ಯೂ ಕೊಡ್ತಿಲ್ಲ ಅವರು ಅಂತ. ನಾನು ಕೀರ್ತಿ 8 ಕ್ಲಿನಿಕ್ಗೆ ಬರ್ತೀನಿ ಅಂತ 5 ಸಲ ಡೇಟ್ ಪೋಸ್ಟ್. ಭಟ್ರೆ ದಯವಿಟ್ಟು ಬನ್ನಿ. ಇವರು ತುಂಬ ತಲೆ ತಿಂತಿದ್ದಾರೆ, ನನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದಾರೆ. ಯಾವುದೋ ಹಿಡನ್ ಕ್ಯಾಮ್ರಲ್ಲಿ ಎಲ್ಲ ಶೂಟ್ ಮಾಡಿ ಇಟ್ಕೊಂಡ್ಬಿಟ್ಟವ್ರು. ನಂದು ಭಟ್ರನ್ನ ಕರೆಸಿಲ್ಲ ಅಂದರೆ ಅದನ್ನ ಬಿಟ್ಬಿಡ್ತೀನಿ ಅಂತ, ಲೀಕ್ ಮಾಡಿಬಿಡ್ತೀನಿ ಅಂತ. ದಯವಿಟ್ಟು ಭಟ್ರೆ ಪ್ಲೀಸ್, ನಿಮ್ಮ ಕಾಲು ಹಿಡ್ಕೊತೀರಿ, ನಿಮ್ಮ ಕಾಲು ಅನ್ಕೊಬಿಡಿ, ಬನ್ನಿ. ಇವರು ತುಂಬ ತಲೆ ತಿಂತಿದ್ದಾರೆ. ಶೋ ಚೆನ್ನಾಗಿದೆ, ನೀವಂತವ್ರು ಬರಬೇಕು ಈ ಶೋಗೆ. ವಾಪಸ್ ಕೊಡೋಕೆ ಅವರು ಬೇಕು, ಹಿರಿಯರು. ನನ್ನ ಕರ್ಮ, ಬರ್ತೀನಿ, ತಮಟೆ ಡ್ಯಾನ್ಸ್ ಬೇಕಾದ್ರೆ ಹೊಡಿತೀನಿ. ಬರ್ತಾರೆ ಸರ್, ಬರ್ತಾರೆ. ಓಕೆ. ಗಂಡು ಮಕ್ಕಳು ಇಷ್ಟ ಹ್ಯಾಂಡ್ಸಮ್ ಆಗಿರೋಕೆ ಏನೇನು ಮಾಡಬೇಕು ವಿಜಯ್ ಸೂರ್ಯ? ಇದೇನು ಇಲ್ಲ, ಇದು ಮ್ಯಾಟ್ರ್ ಆಗಲ್ಲ, ಇದು ಮ್ಯಾಟ್ರ್ ಆಗೋದು ಹೃದಯ. ಎಲ್ಲಿ ತೋರಿಸಿ ಇದೆ. ಇದು ಎಷ್ಟೊತ್ತಿರುತ್ತೆ, ಎಷ್ಟು ದಿವಸ ಇರುತ್ತೆ, ಎಷ್ಟು ವರ್ಷ ಇರುತ್ತೆ, ಮನ್ಸು ಕರೆಕ್ಟಾಗಿರ್ಬೇಕು ಯಾವಾಗ.
ಕಾಯ ವಾಚ ಮನಸ್ಸ ಕರೆಕ್ಟಾಗಿದೆ. ನ್ಯೂ ಇಯರ್ ರೆಸಲ್ಯೂಷನ್ ಏನು ವಿಜಯ್ ಸೂರ್ಯ? ಕೀರ್ತಿ ಕಾಲೆತ್ತಬಾರ್ದು ನಿನ್ಗಿದು ಬೇಕಿತ್ತ ಮಗನೇ. ಫೋನ್ ಬಂದರೆ ಫಸ್ಟ್ ಕೀರ್ತಿ ಕಾಲೆತ್ತಬಾರ್ದು. ಇಲ್ಲಿ ಬಂದರೆ ಅವ್ರು ಕೈ ಎತ್ತವ್ರೆ. ನೆಕ್ಸ್ಟ್ ಇಯರ್ ರೆಸಲ್ಯೂಷನ್ ಹೆಂಗಾದ್ರೂ ಮಾಡಿ ಕಾರ್ಡ್ಗಳನ್ನ ಹತ್ಕೊಂಡು ಡಿಸ್ಟ್ರಾಯ್ ಮಾಡಿಬಿಡ್ಬೇಕು. ಅನ್ನೋ ಸೀರಿಯಸ್ ನೋಟ್, ಫೋನ್ ಸ್ವಲ್ಪ ಕಮ್ಮಿ ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲ ಬೈತಿರ್ತಾರಲ್ಲ, ಅದಕ್ಕೆ ಮಾಡೋದಾಗೋರು ಮನೆಗೆ ಹೋದ ಮನೆಯವರು. ಅದಕ್ಕಲ್ಲ, ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗು ಓಕೆ ಜಾಸ್ತಿ ಆಗ್ಬಿಡಿದೆ. ಈ ಡಿಂಪಲ್ ಎಲ್ಲ ಹಾಕ್ಸ್ಕೊಳ್ಳೋದು ಬೆಂಗಳೂರಲ್ಲಿ, ನೀವೆಲ್ಲ ಹಾಕ್ಸ್ಕೊಂಡಿದ್ದು? ನಾನು ನಮ್ಮ ಅಮ್ಮನ ಹೊಟ್ಟೆ ಒಳಗೆ ಹಾಕ್ಸ್ಕೊಂಬಂದೆ. ಬಟ್ ಅದು ಬರೀ ನಾನು ಒಬ್ಬಂಗೆ ಅಲ್ಲೋಡು ಅಷ್ಟೇ. ನಾನು ಒಬ್ಬನ ಬಿಟ್ಟರು ನಮ್ಮ ಅಣ್ಣ. ನಿಮ್ಮ ಅಣ್ಣಂಗೆ ಡಿಂಪಲ್ ಇದೆಯಾ? ಒಂದು ಸೈಡ್ ಇದೆ. ಹೌದಾ? ಲರಿಸ್ ಅನ್ಸುತ್ತೆ. ನಿಮ್ಗೆ 2 ಸೈಡು, ನಿಮ್ಮ ವೈಫ್ಗೂ 2 ಸೈಡ್ ಇದೆ, ಮಕ್ಕಳಿಗೂ 2 ಸೈಡ್ ಇದೆ. ಇಂಥ ಲವ್ಲಿ ಫ್ಯಾಮಿಲಿ, ಜೆನೆಟಿಕ್ ಪ್ರೂಫು. ಯಾರು ಕೆಳಗೆ ಇಲ್ಲ, ಎಲ್ಲ ನಮ್ಮದೇ. ಇದೆಲ್ಲ ನಮ್ಮದೇ. ವೃತ್ತ ಬರದಾಗಿದೆ, ಡಿಂಪಲ್ ಆಗಿದೆ. ಡಿಂಪಲ್ ಇರೋದೆಲ್ಲ ನಂದೇ. ತಾಳಿ ಕಟ್ಟಾಗಿದೆ, ಡಿಂಪಲ್ ಬಿದ್ದ, ಇಡೀ ಫ್ಯಾಮಿಲಿ ನಂದೇ. ಸೊ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಏನೋ ಡಿಂಪಲ್ ಇದ್ರು ಒಂಥರ ಫಾರ್ ರಿಲೇಟಿವ್ಸ್ ಇದ್ದಂಗೆ ನಿಮಗೆ. ಹಾಗಂತ ಅಂದ್ಕೊಂಡ್ರೆ ಸಪ್ಪೇನಿಲ್ಲ. ಅದ ನಮ್ಮವರೇ ಅಲ್ವಾ. ಈ ಮಣ್ಣಿಗೆ ನಾಚಿರೋರು ದಿಗಂತೂ ನೀವು 2 ಚಿಕ್ಕಪ್ಪನ ಮಗನ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಅವ್ರ ಬಣ್ಣ ಜಾಸ್ತಿ, ನನ್ನ ಬಣ್ಣ ಸ್ವಲ್ಪ ಕಮ್ಮಿ. ಈಗಿದೆಯಲ್ಲ ನಿಮಗೆ, ಅವಾಗೇನು ತೋರಿಸ್ತಾನೆ ಇದ್ದೀರಾ? ಅದಿದೆ. ವಿಜಯ್ ಸೂರ್ಯ ಈಸ್ ಓಪನ್ ಟು ಎನಿ ಕ್ಯಾರೆಕ್ಟರ್ ಅಥವಾ ಲೀಡೇ ಬೇಕು ಅಂತ ಇದೆಯಾ ಸಿನಿಮಾದ? ಹಾಗೇನಿಲ್ಲ. ಎನಿ ಕ್ಯಾರೆಕ್ಟರ್ ಅಲ್ಲ, ಪಾತ್ರ ವೆಯ್ಟೇಜ್ ಇರಬೇಕು. ಎನಿ ಕ್ಯಾರೆಕ್ಟರ್ ಅಲ್ಲ. ಓಕೆ, ಇಂಪಾರ್ಟೆಂಟ್ ಸ್ಕ್ರಿಪ್ಟಿಗೆ ಅದು ಮುಖ್ಯವಾದ ಪಾತ್ರ ಆಗಿರಬೇಕು. ಹೀರೋ ಅಂತಲೇ ಅಂತ ಏನಿಲ್ಲ. ಹುಚ್ಚ ವೆಂಕಟ್ ಅವರು ಒಂದು ಸಿನಿಮಾ ಮಾಡ್ತಾರೆ, ಕಂಟೆಂಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ಬರೀ ಒಂದು ಸೀನಲ್ಲಿ ಮಾತ್ರ ಬಂದು ಹೋಗೋದು, ನೀವು ಬಂದು ಕಥೆಗೆ ಟ್ವಿಸ್ಟ್ ಕೊಟ್ಬಿಟ್ಟು ಹೋಗ್ತೀರಾ. ನೀವು ಅದರಲ್ಲಿ ಜೂನಿಯರ್ ಆರ್ಟಿಸ್ಟ್ ರೋಲು, ನಿಮ್ಮಿಂದ ಅದು ಕತೆ ಸ್ಟ್ರಾಂಗ್ ಆಗಿ ಟರ್ನ್ ಆಗುತ್ತೆ. ಸೊ ಆ ಸಿನಿಮಾ ಸಿಕ್ಕರೆ ಒಪ್ಕೋತಾರ ವಿಜಯ್ ಸೂರ್ಯ? 100% ರೆಮ್ಯುನರೇಷನ್ ಮ್ಯಾಚ್ ಆದರೆ ಖಂಡಿತ ಒಪ್ಕೋತೀನಿ. ರೆಮ್ಯುನರೇಷನ್ ಮ್ಯಾಚ್ ಆಗಬೇಕು. ಅದೇ ನೀವು ಹೇಳ್ದಂಗೆ ಇಂಪಾರ್ಟೆಂಟ್ ಆಗಿರಬೇಕು ಆ ಥರ. ಓಕೆ, ಅದೇನೋ ಡೇ ಟು ರೇಟ್ ಅಂತಾರಲ್ಲ, ಅದು ಮ್ಯಾಚ್ ಆಗಬೇಕು. ಓಕೆ. ನಿಮಗೆ ಅಗ್ನಿಸಾಕ್ಷಿ ಫಸ್ಟ್ ನೈಟ್ದೇ ಒಂದು ಡ್ರಾಮಾ ದೊಡ್ಡದಾಗಿ 6 ವರ್ಷ ಮಾಡ್ಕೊಂಡ್ರಿ ಫಸ್ಟ್ ನೈಟ್ ನೀವು? ಮಾಡ್ತೀನಿ ಅಂದರೆ ಅದು ಬರೀ ಎಕ್ಸಾಜುರೇಟೆಡ್ ಅಷ್ಟೇ. ಓಕೆ, ವಿ ಟುಕ್ 1 year. ಅಂದರೆ ಒಟ್ಟಿಗೆ ಸೇರೋಕ್ಕೆ 1 ವರ್ಷ ಆಯಿತು. ಓಕೆ, ಇರಲಿ ಸರಿ. 31st ನೈಟ್ಗೂ ಫಸ್ಟ್ ನೈಟ್ಗೂ ಇರೋ ಡಿಫ್ರೆನ್ಸ್ ಏನು? 31st ನೈಟ್ಗೂ ಫಸ್ಟ್ ನೈಟ್ಗೂ ಇರೋ ಡಿಫ್ರೆನ್ಸ್ ಏನು? ವ್ಯತ್ಯಾಸ ಏನಿಲ್ಲ, ಏನಿಲ್ಲ, ಎರಡು ಕತ್ಲು. 31st ನೈಟ್ಲೂ ಬೇಕಾದ್ರೆ ಮಾಡ್ಬೋದು, ಫಸ್ಟ್ ನೈಟ್ ಆಗ್ಬೋದು. 31st ನೈಟಲ್ಲೂ ಆಗ್ಬೋದು, ಫಸ್ಟ್ ನೈಟಲ್ಲೂ ಆಗ್ಬೋದು. ಕತ್ಲು ಲೈಟ್ ಹಾಕೊಂಡ್ರೆ ಲೈಟು, ವ್ಯತ್ಯಾಸ ಬೇರೆ ಏನಿಲ್ಲ, ನಂಬರ್ ಮಾತ್ರ. ಇದಕ್ಕೆ ಉತ್ತರ ಸರಿಯಾದ ಉತ್ತರ ಹೇಳಿ. 30 2 ಫಸ್ಟ್ ನೈಟ್, ಹಿಂದೆ 30 ಸೈಡ್ಸಲ್ಲಿ 31st ನೈಟ್. ಓಕೆನಾ? ಸರಿನಾ? ಸರಿ ವೆರಿ ನೈಸ್. ವೆರಿ ನೈಸ್. ಸೊ ಸೆಂಟರ್ ವಿಜಯ್ ಸೂರ್ಯ ಅವರಿಗೆ ಜೈ. ಸೆಂಟರ್ ವಿಜಯ್ ಸೂರ್ಯ ಅವರಿಗೆ ಜೈ. ವಿಜಯ್ ಸೂರ್ಯ ಅವ್ರ ಸೆಂಟ್ರಿಗೆ. ಸೊ ಯಶಸ್ವಿ ಗಂಡ ಆಗೋದಕ್ಕೆ ಬೇಕಾಗಿರುವಂತಹ ಸೀಕ್ರೆಟ್ಸ್ ಏನಾದರೆ ಯಶಸ್ವಿ ಗಂಡ ಆಗ್ಬೋದು? ಖಂಡಿತ ವಿಜಯ್ ಸೂರ್ಯ ಅವರು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕಿದಾಗ ಕ್ಷಮಿಸಿ, ನಾನು ನನ್ನಿಂದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟು ನಿಂಗೆ ಇನ್ನೂ ಮದುವೆ ಆಗಿಲ್ಲಪ್ಪ, ನೀನು ಇನ್ನೂ ಕ್ಲೀನ್ ಬ್ಯಾಚುಲರು, ನಿನಗೆ ಇವಾಗ ಮದುವೆ ಆಗೋಕ್ಕೆ ಒಂದು ಆಪ್ಷನ್ ಕೊಡ್ತೀನಿ ಅಂತ ಹೇಳಿದ್ರೆ ಹುಡುಗಿ ಯಾರಿರಬೇಕು? ಈಗಿರೋ ಹುಡುಗಿನೇ ಮದುವೆ ಆಗ್ತೀರಾ ಅಥವಾ ಯಾವ್ದಾದ್ರು ಹೀರೋಯಿನ್ ಬೇಕು ಅನ್ನೋ ಥರ ಆಸೆ ಇದೆಯಾ, ಅಥವಾ ಬೇರೆ ಥರ ಹುಡುಗಿ ಹೇಗಿರಬೇಕು ಅಂತ? ಸೊ ನಿಮ್ಮ ಅವಾಗಲೇ ಜನಕ್ಕೆ ಬೇರೆಯವ್ರ ಮನೇಲಿ ಏನಾಗ್ತಿದೆ ಭಾಳ ಹೌದು, ಅಂದರೆ ಬೇರೆಯವ್ರ ಸಂಸಾರದ ಬಗ್ಗೆ ತುಂಬ ಹೌದು, ಅವ್ರು ಹೇಗೆ ಜೀವನ ಮಾಡ್ತಿದ್ದಾರೆ ಅದ್ರ ಬಗ್ಗೆನೇ ಆಸಕ್ತಿ. ಚೈತ್ರ ಅವರೇ, ನೀವು ಯಾವ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ರು? ನಿಮಗೆ ವಿಜಯ್ ಸೂರ್ಯನಂತ ಗಂಡ ಬೇಕು ಅಂತ ನೀವು ಯಾವ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ದು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳು ಹೋಗಿ ಅಲ್ಲೇ ಹರಕೆ ಹೊತ್ಕೋತಾರೆ. ಇದರಲ್ಲಿ ಪ್ರೋಮೋ ಹೆಂಗ್ ಕಟ್ ಮಾಡಿ ಹಾಕ್ತೀರಾ ನಿಮಗೆ ಗೊತ್ತಿರುತ್ತೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.